ಪಬ್ಲಿಕ್ 6 ಜನ ಇದ್ದೀರಾ? ಸದಸ್ಯರನ್ನ ಬಿಟ್ಟು ಪಬ್ಲಿಕ್ 6 ಜನ ಇದ್ದೀರಾ? ಎರಡೇ ಜನ, 3 ಜನ ಇದ್ದೀರಾ? 5 ಜನ ಇದ್ದೀರಾ? ಈಗ ನೀವೇ ಹೇಳ್ಬೇಕು, ಈಗ ಸಭೆಯನ್ನ ಏನ್ ಮಾಡಬೇಕು ಅಂತ ಹೇಳಿ. ಎಸ್ ಅಂತ ಮುಂದೆ ಹೋಗ್ತೇನೆ. ಮುಂದುವರಿಸುವುದು ಇನ್ನೊಂದು ಕಾಲುಗಳನ್ನು ಶ್ವೇತಾ ಮಲ್ಪೊಡೆ ಮಲ್ಪೊಡೆ ಒಂದು ಮಲ್ಪ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದ್ರೆ ತಾಲೂಕು ಉತ್ತೇಜ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 1/4/2023ರಿಂದ 31/3/2024 ಅವಧಿಯಲ್ಲಿ ಅಂದರೆ 33-24 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ದಿನಾಂಕ 23/8/2024ರಿಂದ ದಿನಾಂಕ 30/8/2024 ನಡೆಯಲಿದ್ದು ದಿನಾಂಕ 30/8/2024 ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯತ್ ಸಭಾಭವನ ಸ್ಥಳದಲ್ಲಿ ಈ ದಿನ 10:30ಕ್ಕೆ ಸಭೆ ನಡೆಸಲಾಗುತ್ತಿದ್ದು ಸದರಿ ಸಭೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಲು ನಿಮಗೆ ಕೋರಲಾಗಿದೆ ಮತ್ತು ಈ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳಿದ್ದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ.
ತೀರುವಳಿಯಾಗಿರುವ ಪ್ರಕರಣಗಳ ಮಂಡನೆ. ಲಾಸ್ಟ್ ಸೋಷಿಯಲ್ ಆಡಿಟಿನ ಅಲ್ಲ ಅನುಪಾತ ಮಾಡಿ ತಗೊಂಡು ಬನ್ನಿ. ಹೋದ ಸಲ ಆಕ್ಷೇಪಣೆ ಕೊಟ್ಟಿದ್ರಲ್ಲ, ಅಲ್ಲಿ ಹಣದ ಸಮೇತ ಕೈ ಬಿಡ್ತಾನೆ ಬೇರೆ ತಿರುವಾರಿ ಅದನ್ನ ಇಚ್ಛೆಯಲ್ಲಿ ಇಷ್ಟು ಇಲ್ಲ ಇಲ್ಲ ಅಂತ ಹೇಳಿ ಅದು ಲಾಸ್ಟ್ ಟೈಮ್ ಅಡಕಲ್ಲಿ ತೆಗಿಲಿಲ್ಲ ಸರ್. ಲಾಸ್ಟ್ ಟೈಮ್ ಅಡಕಲ್ಲಿ ತೆಗಿಲಿಲ್ಲ, ಅದು ಚೆಕ್ ಮೆಷರ್. ಅಲ್ಲ, ಗ್ರಾಮಸಭೆಯಲ್ಲಿ ಲಾಸ್ಟ್ ಸೋಷಿಯಲ್ ಆಡಿಟ್ ಅಲ್ಲಿ ಏನು ಅಬ್ಜೆಕ್ಷನ್ಸ್ ಆಗಿರ್ತದೋ ಅದನ್ನು ತೀರುವಳಿ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಏನು ಕ್ರಮ ವಹಿಸಿದ್ದೀರಾ ಅಂತಕ್ಕಂಥದ್ದು, ಮತ್ತೆ ಅಡಕ್ ಸಮಿತಿಯಲ್ಲಿ ಮುಂದಿನ ಅಡಕ್ ಸಭೆಯಲ್ಲಿ ತೆಗೆದು ಅದನ್ನ ಇಲ್ಲಿ ಓದ್ಬೇಕೀಗ. ಕ್ರಮ ಇದೆ ತಗೊಂಡಿರೋದು ಆಗದೆ ಯತೀಶ್, ಈ ಹೋದ ಸಲ ಆಕ್ಷೇಪಣೆ ಕೊಟ್ಟಿದ್ರಲ್ಲ, ಹೌದು, 2 ಸರ್. ಅದಕ್ಕೆ ನಾವು ಸಬ್ಮಿಟ್ ಮಾಡಿದೀವಲ್ವಾ, ಅದು ಕಮಿಟಿಗೆ. ಚೆಕ್ ಮೆಷರ್ ಅಲ್ಲ, ಹಾಗೇನೆ ಮುಂದುವರೆದು ಪರವಾಗಿಲ್ಲ, ತಗೊಂಡು ಬನ್ನಿ ಅದು. ಅಲ್ಲಿ ನಡವಲ್ಲಿ ಇಟ್ಕೊಂಡು ಹೋಗಿ ನಡಲ್ಲಿ ಇಲ್ಲಿ ಸವಿತಾ ನಡವಳಿ ಕೊಡಿ, ನಡವಳಿ ಕೊಡಿ. ಇಲ್ಲಿ ಬನ್ನಿ, ಅಲ್ಲ ಹೆಂಗೆ ಮಾಡಿದ್ರೆ ಗಿರಿಜಕು ಮತ್ತು ಕೊಠಡಿ ಜಮೀನಿನ ಅಭ್ಯರ್ಥಿ ವಸತಿ ಮನೆ ರಚನೆ ಪತ್ರಿಕಾನವರಲ್ಲಿ 60 ಪುಸ್ತಕದಲ್ಲಿ ಅಳತೆ ಪುಸ್ತಕ ಸಂಖ್ಯೆ 2340ರಲ್ಲಿ 14,068 ರೂಪಾಯಿಗೆ ಪಾವತಿಗೆ ದಾಖಲಿಸಿದ್ದು ಪಾವತಿ 24,720 ಆಗಿದೆ. ಅಳತೆ ದಾಖಲಿಸದೆ ಪಾವತಿ 8,652 ನಿಯಮಾನುಸಾರ ಆಕ್ಷೇಪಣೆಗೆ ಸೂಚಿಸಬಹುದಾಗಿದೆ. ಅದು ಕ್ರಮ ಏನು? ಕ್ರಮ ಅಂದರೆ ರನ್ನಿಂಗ್ ನಮಗೆ 30,000 ಇದಾಗಿದೆ, ಮ್ಯಾಂಡೇಜ್ ಆಗಿದೆ. ಈಗ ಅದು ಕಂಪ್ಲೀಟ್ ಆಗಿದೆ. ಎನರ್ಜಿ ಕ್ವಶನ್ ಆಗ್ತಾ ಹೋಗಿರುತ್ತೆ. ಅದು 30,000 ನಮಗೆ ಈಗ 100 ಮಾನವ ದಿನಗಳಿಗೆ ಆಗ್ತದೆ. 30,000 ಅಲ್ಲ, ಅವ್ರಿಗೆ 28,000 ಮಂಜೂರಾಗಿದ್ದಕ್ಕೆ ಖರ್ಚಾಗಿರೋದು. ಇಲ್ಲ ಸರ್, ಈಗ ಮನೆ ಮಂಜೂರಾದರೆ ಅದಕ್ಕೆ 100 ಮ್ಯಾಂಡೇಜ್ ನರೇಗಾದಲ್ಲಿ ಹಾಕ್ಬೇಕು. ಈಗ ನಮಗೆ 340 ರೂಪಾಯಿ 340 ಭವಿಷ್ಯ ಅಲ್ಲಿಗೆ 30,000 ರೂಪಾಯಿ ಆಗ್ತದೆ. ನಾವು 24,000 ಹಾಕಿದ್ದೇವೆ. ಈಗ ಮನೆ ಫಿಸಿಕಲಿ ಕಂಪ್ಲೀಷನ್ ಬಂದಾಗ ಅದು ಸರಿ ಆಗ್ತದೆ. ಮುಂದೆ ಅದು ಸರಿ. ಈಗ ಒಂದು ಸಾರಿ ಅಬ್ಜೆಕ್ಷನ್ ಆಗುತ್ತೆ, ನೆಕ್ಸ್ಟ್ ನಾನು ಬೇರೆ ರೆಕಾರ್ಡ್ ಹೋಗ್ತೀನಿ, ಅದನ್ನು ಗ್ರಾಮಸಭೆಯಲ್ಲಿ ಹೋಗಿ ಹೇಳ್ಬೇಕು. ಸುತ್ತಿ ಗ್ರಾಮದ 4ನೇ ವಾರ್ಡಿನ ಮುಖ್ಯವಾದ ಸಾರ್ವಜನಿಕ ಬಂಧಗಳಿಗೆ ಸಂಯುಕ್ತ ಸಮಗ್ರ ಅಭಿವೃದ್ಧಿ ಸದ್ರಿ ಕಾಮಗಾರಿಗೆ 5 ವರ್ಷದ 4,048 ಪಾವತಿಯಾಗಿದ್ದು ಸಾಯಂಕಾಲ ಕಾರ್ಯಪಾಲಕ ಅಭಿಯಂತರರಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದ್ದು ಪಾವತಿ ಮೊತ್ತವನ್ನು ಅದೇನಾಯಿತು ಅಂತ ಈಗ ಆಗಿಂದ ಈಗ 1 ವರ್ಷ ಆಯಿತು ಏನು ಕ್ರಮ ಮಾಡಿದ್ರು ಅನ್ನೋದನ್ನು ಜನರಿಗೆ ಹೇಳ್ತಾರೆ ಸರ್, ಬೇರೆ ಏನೇನಿಲ್ಲ. ಕ್ರಮ ತಗೊಳ್ಳಿಕ್ಕೆ ಹಿಂದೆ ಮಾಡಿದವರು ಮಾಡಿಸ್ಬೇಕಿತ್ತು. ನೀವು ಮಾಡಿಲ್ಲ ಅಂದ್ರೆ ಯಾವ್ದು ಎಲ್ಲವೂ ಹೀಗೆ ಇದೆಯಾ? ಸರಿ, ಮೊದಲ ಈ ಕ್ರಮ ವಿಷಯ ಕೂಡ ಅದನ್ನ ಮುಂದಿನ ಸಭೆಯಲ್ಲಿ ಅದನ್ನು ಸೇರಿಸಿ ನೀವು ಈ ಸರಿ ಏನಂತ ಮುಂದೆ ಯೋಜನೆ ಕುರಿತು ಪ್ರಾಥಮಿಕ ಮತ್ತು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಿಂದ ಸುದ್ದಿಗೆ ಗ್ರಾಮ ಪಂಚಾಯತಿನ ಮಹಾತ್ಮ ಗಾಂಧಿ ನರೇಶ್ ಯೋಜನೆ ಹಾಗೂ ನೀರಿನ ಹಣಕಾಸು ಯೋಜನೆಯ ಸಾಮಾಜಿಕ ವರ್ಷದ ನಾವು ಸೇರಿದ್ದೇವೆ. ಈ ಒಂದು ಸಾಮಾಜಿಕ ವರ್ಷದ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನೋಡಲ್ ಅಧಿಕಾರಿಗಳು ಸುದ್ದಿಗೆ ಗ್ರಾಮ ಪಂಚಾಯತಿನ ಗೌರವಿತ ಅಧ್ಯಕ್ಷರೇ, ಹಿರಿಯರವರೇ ಹಾಗೂ ಗೌರವಿತ ಸದಸ್ಯರುಗಳೇ, ನಮ್ಮ ನರೇಗಾದ ತಾಲೂಕು ಇಸಿ ಸಂಯೋಜಕರೇ, BFT ಅವರೇ ಹಾಗೂ
ಕುತ್ತಿಗೆ ಗ್ರಾಮ ಪಂಚಾಯತಿನ ಈ ಒಂದು ಗ್ರಾಮ ಸಭೆಗೆ ಆಗಮಿಸತಕ್ಕಂತಹ ಗ್ರಾಮಸ್ಥರಿಗೆ ಮುಖ್ಯವಾಗಿ ನರೇಗಾ ಯೋಜನೆ ಕೂಲಿಗಾರರಿಗೆ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರೇ ಹಾಗೂ ನಮ್ಮ ಸಂಬಂಧ ಪ್ರಶ್ನೆ ತಂಡದವರೇ, ಬಹುಶಃ ಸರ್ಕಾರದ ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ. ಈ ಎರಡು ಯೋಜನೆಗಳ ಸಾಮಾಜಿಕ ಪರಿಶೀಲನೆ ನಡೆಸಬೇಕೆನ್ನುವುದು ನಿಯಮ. ಸೊ ಆ ನಿಯಮದ ಪ್ರಕಾರ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಕಳೆದ 5-6 ದಿನಗಳಿಂದ ಈ ಒಂದು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ನಾವು ನಡೆಸಿಕೊಂಡು ಅದರಲ್ಲಿ ಮೊದಲನೇದಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥ ಅಂದ್ರೆ 1/4/2023ರಿಂದ 31/3/2024ರ ಒಂದು ವರ್ಷದ ಅವಧಿಯಲ್ಲಿ ಎರಡು ಯೋಜನೆಗಳಲ್ಲಿ ಏನು ಖರ್ಚು ವೆಚ್ಚಗಳಾಗಿವೆ ಅದಕ್ಕೆ ಸಂಬಂಧಪಟ್ಟ ಏನು ಪಾವತಿಗಳ ವಿವರ ಇರ್ಬೋದು ಅಥವಾ ಆ ಸಂಬಂಧಪಟ್ಟ ಕಡತಗಳ ಪರಿಶೀಲನೆ ಇರ್ಬೋದು ಮತ್ತು ಕಾಮಗಾರಿ ನಡೆಸಿರತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಅದನ್ನು ತೊಡಗಿಸಿಕೊಂಡಂತ ಫಲಾನುಭವಿಗಳ ಜೊತೆ ಅವರು ಏನಾದರೂ ಕುಂದುಕೊರತೆಗಳನ್ನು ಎದುರಿಸ್ತಾ ಇದ್ದಾರಾ, ಸೊ ಎಲ್ಲ ವಿಚಾರಗಳನ್ನು ನಾವು ಪರಿಶೀಲನೆ ಮಾಡಿಕೊಂಡು ಅಂತಿಮವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಕ್ರೋಢೀಕೃತ ಕರಡು ವರದಿ ಪ್ರತಿಯನ್ನು ತಯಾರು ಮಾಡಿಕೊಂಡು ಆ ಒಂದು ವರದಿಯನ್ನು ಈ ಒಂದು ಗ್ರಾಮ ಸಭೆಯಲ್ಲಿ ಮಂಡಿಸಿ ಅದಕ್ಕೆ ನಿಮ್ಮ ಒಂದು ಅನುಮೋದನೆ ಪಡ್ಕೊಳ್ಳುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಸೊ ಅದರೊಟ್ಟಿಗೆ ಈ ಗ್ರಾಮ ಸಭೆಯನ್ನು ನಿಮ್ಮ ಕುಂದುಕೊರತೆಗಳು ಏನಾದರೂ ಕುಂದುಕೊರತೆಗಳಿದ್ರೆ ಆ ಒಂದು ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಳಲಿಕ್ಕೆ ಒಂದು ವೇದಿಕೆಯನ್ನಾಗಿ ಕೂಡ ಬಳಕೆ ಮಾಡಿಕೊಳ್ಳಲಿಕ್ಕೆ ಈ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು. ಸೊ ಈಗಾಗಲೇ ನಿಮಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಗ್ಗೆ ಎಲ್ಲ ಗೊತ್ತಿದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಸುದೀರ್ಘ ಇತಿಹಾಸವನ್ನು ಕಂಡುಕೊಂಡಂತಹ ಯೋಜನೆ. ನಾನು ಮತ್ತೆ ನಿಮಗೆ ಅದನ್ನು ವಿವರಣೆ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಇಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾಗಿರೋದು ಒಂದು ವಿಚಾರ ಇದೆ. ಸೊ ಯಾವುದೇ ಕಾರಣಕ್ಕೆ ಯಂತ್ರಗಳ ಬಳಕೆಯನ್ನು ಮಾಡಲಿಕ್ಕೆ ಇದರಲ್ಲಿ ನಿಷೇಧ ಇದೆ. ಸೊ ಅದು ನಾವು ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಅದನ್ನು ಏನು ಅದರ ಬಗ್ಗೆ ಮಾಹಿತಿ ಕೊಡದಿದ್ರು ಕೂಡ ಆ ಒಂದು ಏನು ವಿಚಾರ ಇದೆ ಅದು ಖಂಡಿತ ಮುಂದುವರಿತಾ ಇರುತ್ತೆ. ನಾವು ಹೇಳದೇ ಇದ್ರೆ ಯಂತ್ರ ಬಳಕೆ ಮಾಡಬಹುದು ಅಂತ ಅನ್ನೋ ವಿಚಾರಕ್ಕೆ ಬರಬಾರ್ದು ಯಾರು. ಸೊ ಇದು ಕೂಲಿಂಗ ಕಾರ್ಮಿಕರಿರ್ಬೋದು ಅಥವಾ ಗ್ರಾಮಸ್ಥರಿರ್ಬೋದು ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ. ಸೊ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ಯಂತ್ರಗಳ ಬಳಕೆ ಮಾಡಿಕೊಂಡು ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಸೊ ಆದ್ರಿಂದ ದಯವಿಟ್ಟು ಇದನ್ನು ಎಲ್ಲರೂ ತಿಳ್ಕೋಬೇಕು. ಸೊ ಅದರೊಟ್ಟಿಗೆ ಇದು ಯಾವ ರೀತಿ ಈ ಬದಲಾದ ಒಂದು ಕಾಲಕ್ಕೆ ಬದಲಾವಣೆ ನಿರಂತರ ಆಗ್ತಾನೆ ಇರುತ್ತೆ. ಆ ಬದಲಾವಣೆ ಏನಾಗಿದೆ ಸೊ ಅದನ್ನು ತಿಳ್ಕೊಳ್ಬೇಕಾಗಿರೋದು ಮುಖ್ಯ. ಅಂದ್ರೆ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು ಮುಖ್ಯ. ಸೊ ಆ ಬದಲಾದ ವಿಚಾರಗಳನ್ನ ನಾವು ಇದು ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಪ್ರಕ್ರಿಯೆ ಯಾವ ರೀತಿ ಜರುಗುತ್ತೆ, ಅದಕ್ಕೆ ಯಾವ ರೀತಿ ಯೋಜನೆ ತಯಾರು ಮಾಡ್ಕೋಬೇಕು, ಸೊ ಸಂಬಂಧಪಟ್ಟ ಫಲಾನುಭವಿಗಳಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಯಾವ ರೀತಿ ಅರ್ಜಿಗಳನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಲ್ಲಿಸಬೇಕು, ಸೊ ಇದರ ಬಗ್ಗೆ ಮುಖ್ಯವಾಗಿ ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಅಕ್ಟೋಬರ್ 7ನೇ ತಾರೀಕು ಗ್ರಾಮ ಸಭೆಯನ್ನು ಪ್ರತಿಯೊಂದು ಗ್ರಾಮ ಪಂಚಾಯತ್ ಆಯೋಜನೆ ಮಾಡಿದ್ದಾರೆ. ಸೊ ಅದರ ಉದ್ದೇಶ ಇಷ್ಟೇ, ನಾವು ಮುಂಬರುವ ಆರ್ಥಿಕ ವರ್ಷಕ್ಕೆ ಅಂದ್ರೆ 2025-26ನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ ಬೇಡಿಕೆಗಳು ಬರ್ತದೆ ಸೊ ಅದಕ್ಕೆ ನಾವು ಯಾವೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ವಿಚಾರವಾಗಿ ಆ ಒಂದು ಗ್ರಾಮ ಸಭೆಯಲ್ಲಿ ನಿಮ್ಮ ಬೇಡಿಕೆಗಳನ್ನು ಪಡ್ಕೊಂಡು ಸೊ ಅವಾಗ ಏನಾಗುತ್ತೆ, ಅಕ್ಟೋಬರ್ 2ನೇ ತಾರೀಕು ಗ್ರಾಮ ಸಭೆಯಲ್ಲಿ ನಿಮಗೆ ನಿಮ್ಮ ಅಂದ್ರೆ 25-26ನೇ ಸಾಲಿನಲ್ಲಿ ಯಾವೆಲ್ಲ ಕಾಮಗಾರಿಗಳನ್ನು ಮಾಡಬಹುದು ಅದಕ್ಕೆ ಮುಂಚಿತವಾಗಿ ಅರ್ಜಿಗಳನ್ನು ತಗೊಳ್ತಾರೆ. ಆ ಅರ್ಜಿಗಳನ್ನು ತಗೊಳ್ಳುವಾಗ ನಿಗದಿತ ದಿನಾಂಕದವರೆಗೆ ಅವರು ತಗೊಳ್ತಾರೆ ಗ್ರಾಮ ಪಂಚಾಯತ್. ಮತ್ತೆ ಅದನ್ನು ತಾಲೂಕು ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಕಳಿಸಿಕೊಡ್ಬೇಕಿರುತ್ತೆ. ಅಂತಿಮವಾಗಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ನಿಮ್ಮ ಏನೆಲ್ಲ ಬೇಡಿಕೆ ಇರುತ್ತೆ ಗ್ರಾಮ ಪಂಚಾಯತಿಯಿಂದ ಸೊ ಆ ಒಂದು ಬೇಡಿಕೆಗೆ ಅವರ ಒಂದು ಅನುಮೋದನೆ ಸಿಗುತ್ತೆ. ಆ ಅನುಮೋದನೆ ಆದ ನಂತರ ಮತ್ತೆ ಅದು ಗ್ರಾಮ ಪಂಚಾಯತಿಗೆ ವಾಪಸ್ ಬರುತ್ತೆ. ಮತ್ತೆ ನಮ್ಮ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುವಂಥದ್ದು. ಆ ಏಪ್ರಿಲ್ 1ನೇ ತಾರೀಕಿಂದ ಈ ಅನುಮೋದನೆ ಆದ ಕಾಮಗಾರಿಗಳನ್ನು ನಿಮಗೆ ನಿರ್ವಹಿಸಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಅಕ್ಟೋಬರ್ 2ರಿಂದ ಮಾರ್ಚ್ ಅಂತ್ಯದವರೆಗೆ ಎಲ್ಲ ಪ್ರಕ್ರಿಯೆಗಳು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಬರುತ್ತೆ. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನೀವು ಮುಂಚಿತವಾಗಿ ನಿಮ್ಗೆ ಯಾವೆಲ್ಲ ಕಾಮಗಾರಿಗಳನ್ನು ಮಾಡ್ಕೋಬೇಕಿದೆ ಸೊ ಅದರ ಬಗ್ಗೆ ನೀವು ಅರ್ಜಿ ಕೊಡ್ಬೇಕು. ಅರ್ಜಿ ಕೊಟ್ಟ ನಂತರ ಅದು ಅನುಮೋದನೆ ಆಗಿ ಬರುತ್ತೆ. ಮತ್ತೆ ನಿಮಗೆ ಗ್ರಾಮ ಪಂಚಾಯತ್ ತಿಳಿಸ್ಕೊಡ್ತಾರೆ
ನೀವು ಅರ್ಜಿ ಕೊಟ್ಟಿದ್ದೀರಾ, ಅದು ನಿಮ್ಗೆ ಅನುಮೋದನೆ ಆಗಿದೆ, ನೀವು ಇನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಬಹುದು ಅಂತ ಒಂದು ಕಾಮಗಾರಿ ಆದೇಶ ಪತ್ರ ಕೊಡ್ತಾರೆ. ಸೊ ಅದರ ನಂತರ ನೀವು ಗ್ರಾಮ ಪಂಚಾಯತಿಗೆ ತಿಳಿಸಿಕೊಂಡು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ಅಲ್ಲಿ ಅಂದ್ರೆ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆ ಕಾಮಗಾರಿ ಸ್ಥಳದಲ್ಲಿ, ಖಾಲಿ ಜಾಗದ ಸ್ಥಳದಲ್ಲಿ ಒಂದು ನಾಮಫಲಕ ಅಳವಡಿಸಬೇಕಿರುತ್ತೆ. ಸೊ ಅದರ ನಂತರ ಖಾಲಿ ಜಾಗದ್ದು ನಾಮಫಲಕದೊಟ್ಟಿಗೆ ಒಂದು ಫೋಟೋ ತೆಗೆದು ಅದು GPS ತಂತ್ರಾಂಶದಲ್ಲಿ ಅದನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿದೆ. ಎರಡನೇ ಹಂತವಾಗಿ ಗ್ರಾಮ ಪಂಚಾಯತ್ ನೀವು ಕೆಲಸ ನಿರ್ವಹಿಸುತ್ತಿರುವಂತಹ ಛಾಯಾಚಿತ್ರ ಮತ್ತು ಕೊನೆಯದಾಗಿ ಆ ಕಾಮಗಾರಿ ಮುಕ್ತಾಯ ನಂತರ ಒಂದು ಛಾಯಾಚಿತ್ರ, ಹೀಗೆ ಅದನ್ನು ಹಂತ ಹಂತವಾಗಿ ತೆಗೆದು ಅದನ್ನು ನರೇಗಾ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕಿದೆ. ಸೊ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ಆದರೆ ಮಾತ್ರ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ನಿಮ್ಮ ಕೂಲಿ ಪಾವತಿ ಇರ್ಬೋದು ಅಥವಾ ಸಾಮಗ್ರಿ ಪಾವತಿ ಇರ್ಬೋದು, ಸೊ ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಈ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ಸ್ಟೇಜ್ ಅಲ್ಲಿ ನೀವು ಅದನ್ನು ಪಾಲನೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಕ್ಕೆ ನಿಮಗೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಅಂದ್ರೆ ಕೂಲಿ ಪಾವತಿ ಆಗಲ್ಲ, ಸೊ ಈ ತರ ಸಮಸ್ಯೆಗಳು ಬರುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಏನೇ ಬೇಡಿಕೆಗಳಿದ್ರು ಕೂಡ ಅದನ್ನು ಮುಂಚಿತವಾಗಿ ಗ್ರಾಮ ಪಂಚಾಯತಿಗೆ ಕೊಡಿ. ಸೊ ಅದು ಕೆಲವೊಂದು ಪ್ರಕ್ರಿಯೆ ಆಗ್ಬೇಕಿದೆ. ಸೊ ಅದು ಆದ ನಂತರ ನಿಮಗೆ ಈ ಒಂದು ಕಾಮಗಾರಿ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಬರುವುದು. ಇನ್ನು ಕೆಲವೊಂದು ಆದೇಶ ಪತ್ರಗಳಿವೆ. ಆ ಭದ್ರತಾ ಆದೇಶ ಪತ್ರಗಳನ್ನು ನೇರವಾಗಿ ಸಭೆಯಲ್ಲಿ ಮಂಡನೆ ಮಾಡ್ತೇನೆ. ಯಾಕಂದ್ರೆ ಅದು ಜನರಿಗೆ ಬಹಳಷ್ಟು ಹತ್ತಿರದಲ್ಲಿ ಅದರ ವಿಚಾರಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಒಂದು 2 ಆದೇಶಗಳಿವೆ ಸರ್ಕಾರದಿಂದ ಬಂದಂತಹ ಆದೇಶಗಳು. ಒಂದೇದು 1/12/2022ಕ್ಕೆ ಬಂದಂತಹ ಆದೇಶ. ಅದರಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿರುವ ಬಗ್ಗೆ, ಅಂದ್ರೆ ನರೇಗಾ ಯೋಜನೆಯ ಕಾಮಗಾರಿಗಳನ್ನು ಬೇರೆ ಉದ್ದೇಶಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಆ ವಿಚಾರವಾಗಿ ಒಂದು ಆದೇಶ ಬಂದಿರುವಂತದ್ದು. ಸೊ ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ ವೈಯಕ್ತಿಕ ಕಾಮಗಾರಿಗಳನ್ನು ಫಲಾನುಭವಿಗಳು ಹಣ ಪಾವತಿಯಾದ ನಂತರ ಅನ್ಯ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಹಾಗೂ ಕೃಷಿ ಹೊಂಡಗಳನ್ನು ಮುಚ್ಚಿ ಹಾಕುತ್ತಿರುವ ಬಗ್ಗೆ ಹಲವಾರು ಪ್ರಕರಣಗಳು ಸಾಮಾಜಿಕ ಪರಿಷತ್ನಲ್ಲಿ ವರದಿಯಾಗಿರುತ್ತವೆ. ಆದ್ದರಿಂದ ಯೋಜನೆಯಡಿ ಪಡೆದ ವೈಯಕ್ತಿಕ ಸೌಲಭ್ಯಗಳನ್ನು ಕನಿಷ್ಠ 5 ವರ್ಷಗಳವರೆಗೆ ಅನ್ಯ ಉದ್ದೇಶಕ್ಕೆ ಬಳಸದಂತೆ ಅಥವಾ ನಾಶಪಡಿಸದಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಮುಚ್ಚಳಿಕೆ ಪತ್ರ ಪಡೆಯುವ ಪದ್ಧತಿಯನ್ನು ಜಾರಿಗೊಳಿಸುವಂತೆ ಉಲ್ಲೇಖಿತ ಸಭೆಯಲ್ಲಿ ಮಾನ್ಯರು ಸೂಚಿಸಿರುತ್ತಾರೆ. ಸೂಚನೆಯಂತೆ ವೈಯಕ್ತಿಕ ಕಾಮಗಾರಿಗಳ ಫಲಾನುಭವಿಗಳಿಂದ ಕಡ್ಡಾಯವಾಗಿ ಮುಚ್ಚಳಿಕೆ ಪತ್ರ ಪಡೆದ ನಂತರವೇ ಕಾಮಗಾರಿಗಳನ್ನು ಅನುಷ್ಠಾನಿಸಲು ತಿಳಿಸಿದೆ. ಅಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಕೆಲವೊಂದು ಪ್ರಯೋಜನಗಳನ್ನು ಪಡ್ಕೊತಾರೆ. ಸೊ ಅದು ನಂತರ ಏನಾಗುತ್ತೆ, ಅದನ್ನು ಯಾವ ಉದ್ದೇಶಕ್ಕಾಗಿ ಪಡ್ಕೊಂಡಿದಾರ ಆ ಉದ್ದೇಶಕ್ಕಾಗಿ ಬಳಕೆ ಮಾಡಲ್ಲ, ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ತಾರೆ. ಸೊ ಅಂತಹ ಪ್ರಕರಣಗಳು ಆಗ್ಬಾರ್ದು ಎನ್ನುವ ನಿಟ್ಟಿನಲ್ಲಿ ಸೊ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಂದ್ರೆ ನೀವು ವೈಯಕ್ತಿಕವಾಗಿ ಮುಂದೆ ಪ್ರಯೋಜನ ಪಡ್ಕೊಳ್ಳಿಕ್ಕೆ ನೀವು ಅರ್ಜಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅದರೊಟ್ಟಿಗೆ ಒಂದು ಮುಚ್ಚಳಿಕೆ ಪತ್ರವನ್ನು ಕೂಡ ನೀವು ಬಂದು ಕೊಡಬೇಕಾಗುತ್ತೆ. ನಾನು ಈ ಯೋಜನೆಯಲ್ಲಿ ಪಡೆದ ಪ್ರಯೋಜನವನ್ನು ಕನಿಷ್ಠ 5 ವರ್ಷಗಳವರೆಗೆ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಕೆ ಮಾಡಲ್ಲ. ಒಂದು ವೇಳೆ ಬಳಕೆ ಮಾಡಿದ್ರೆ ಅದಕ್ಕೆ ನೇರ ನಾನೇ ಹೊಣೆಗಾರ ಅಂತ ಒಂದು ಹೇಳಿಬಿಟ್ಟು ಒಂದು ಮುಚ್ಚಳಿಕೆ ಪತ್ರವನ್ನು ನೀವು ಅರ್ಜಿಯೊಟ್ಟಿಗೆ ಕೊಡಬೇಕಾಗತ್ತೆ. ಸೊ ಅದನ್ನು ನೀವು ಚಾಚು ತಪ್ಪದೆ ಮುಂದಿನ 5 ವರ್ಷಗಳವರೆಗೆ ಕಾಮಗಾರಿಗಳನ್ನು ನೀವು ನಿರ್ವಹಣೆ ಮಾಡಲೇಬೇಕಿರುತ್ತೆ. ಸೊ ಅದರಿಂದ ಈ ಒಂದು ಆದೇಶ ಬಂದಿರುವಂತದ್ದು. ಸೊ ಅದನ್ನು ದಯವಿಟ್ಟು ಎಲ್ಲರೂ ನೀವು ತಿಳ್ಕೊಂಡು, ಯಾರು ಇವತ್ತು ಬಂದಿಲ್ಲ ಸೊ ಬರದೇ ಇರುವವರಿಗೆ ಅದನ್ನು ತಿಳಿಸುವ ಮುಖಾಂತರ ಅಥವಾ ಸಂಬಂಧಪಟ್ಟ ವಿಷಯ ನಿರ್ವಾಹಕರು ಇದ್ರ ಮುಂದೆ ಅರ್ಜಿ ಕೊಟ್ಟಿಗೆ ಬಂದಂತಹ ಫಲಾನುಭವಿಗಳಿಗೆ ಇದರ ಒಂದು ಏನು ಆದೇಶದ ಒಂದು ವಿಚಾರವನ್ನು ತಿಳಿಸಿ ಅವರಿಗೆ ಮನವರಿಕೆ ಮಾಡುವ ಮುಖಾಂತರ ಸೊ ಮುಂದಿನ ಒಂದು ಆಗುಗಳನ್ನು ತಪ್ಪಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒಟ್ಟಾಗಿ ಇದರ ಉದ್ದೇಶ ಅಂತ ಹೇಳಿದ್ರೆ ಜನರಿಗೆ ಅಥವಾ ಫಲಾನುಭವಿಗಳಿಗೆ ಇದರ ಏನು ಆದೇಶದ ಒಂದು ವಿವರಣೆ ಸಿಗ್ಬೇಕು, ಮಾಹಿತಿ ಸಿಗ್ಬೇಕು. ಅವಾಗ ಮಾತ್ರ ಅವರಿಗೂ ಕೂಡ ಒಂದು ಜವಾಬ್ದಾರಿ ಅನ್ನೋದು ಬರುತ್ತೆ. ಇನ್ನೊಂದು ಆದೇಶ 19/10/2023ಕ್ಕೆ ಬಂದಿರುವಂತದ್ದು. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳ ಗರಿಷ್ಠ ಮೊತ್ತವನ್ನು 2.5 ಲಕ್ಷದಿಂದ 5 ಲಕ್ಷಗಳಿಗೆ ಹೆಚ್ಚಿಸಿರುವ ಕುರಿತು. ಅಂದ್ರೆ ಇಲ್ಲಿವರೆಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಒಂದು ಕುಟುಂಬಕ್ಕೆ ಅವರ ಜೀವಿತಾವಧಿಯಲ್ಲಿ
ಗರಿಷ್ಠ 2.5 ಲಕ್ಷಗಳವರೆಗೆ ವೈಯಕ್ತಿಕವಾಗಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಸೊ 19/10/2023ರಿಂದ ಆ ಒಂದು ಮಿತಿಯನ್ನು 2.5 ಲಕ್ಷದಿಂದ 5 ಲಕ್ಷಗಳವರೆಗೆ ಹೆಚ್ಚಳ ಮಾಡಿದ್ದಾರೆ. ಒಂದು ಕುಟುಂಬ ವೈಯಕ್ತಿಕವಾಗಿ ರೂಪಾಯಿ 5 ಲಕ್ಷಗಳವರೆಗೆ ಒಂದು ನರೇಗಾ ಯೋಜನೆ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿಕಾರರಿಗೆ ಅಕುಶಲ ಕೆಲಸ ಒದಗಿಸುವುದರ ಜೊತೆಗೆ ಅರ್ಹ ಫಲಾನುಭವಿಗಳಿಗೆ ಜೀವನಾಧಾರಕ್ಕೆ ನೆರವಾಗುವ ವೈಯಕ್ತಿಕ ಆಸ್ತಿಗಳನ್ನು ಸೃಜನೆ ಮಾಡುವ ಮೂಲಕ ಇವರ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಪಡಿಸುವುದು ಯೋಜನೆಯ ಉದ್ದೇಶವಾಗಿರುತ್ತದೆ. ಇಲ್ಲಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಸೌಲಭ್ಯಗಳನ್ನು ನೀಡುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡಂತೆ ಸ್ಪಷ್ಟೀಕರಣವನ್ನು ನೀಡಲಾಗಿದೆ. ಯಾವುದು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ನರೇಗಾ ಅಧಿನಿಯಮ 2005ರ ಅನುಸೂಚಿ 1 ಪ್ಯಾರಾ 5ರಲ್ಲಿ ತಿಳಿಸಿದಂತೆ ಯೋಜನೆಯಡಿ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆಯಲು ಫಲಾನುಭವಿಯ ಅರ್ಹ ಕುಟುಂಬವು ಈ ಕೆಳಕಂಡ ವರ್ಗಗಳಲ್ಲಿ ಯಾವುದಾದ್ರೂ ಒಂದು ವರ್ಗದಲ್ಲಿ ಅರ್ಹರಾಗಿರತಕ್ಕದ್ದು. ಅದು ಯಾವುದು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಬುಡಕಟ್ಟುಗಳು, ಅಧಿಸೂಚನೆಯಿಂದ ಕೈಬಿಟ್ಟ ಬುಡಕಟ್ಟುಗಳು, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು, ಮಹಿಳಾ ಪ್ರಧಾನ ಕುಟುಂಬಗಳು, ವಿಕಲಚೇತನ ಕುಟುಂಬಗಳು, ಭೂ ಸುಧಾರಣಾ ಫಲಾನುಭವಿಗಳು, ವಸತಿ ಯೋಜನೆಗಳ ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ 2006ರ ಫಲಾನುಭವಿಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು. ಸೊ ಇಷ್ಟು ಓದಿದ್ರಲ್ಲಿ ಯಾವ್ದಾದ್ರು ಒಂದು ಅವರಿಗೆ ಅನ್ವಯ ಆದ್ರೆ, ಅಂದ್ರೆ ಅವರಿಗೆ ಅಪ್ಲಿಕೇಬಲ್ ಆದ್ರೆ, ಸೊ ಉದಾಹರಣೆಗೆ ಬಿಪಿಎಲ್ ಕುಟುಂಬ ಇದ್ರೆ ಸೊ ಅವರಿಗೆ ಈ ಒಂದು ಯೋಜನೆಯ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅರ್ಹತೆ ಇದೆ. ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅವರಿಗೂ ಅರ್ಹತೆ ಇದೆ. ಸೊ ಈ ತರ ಇದರಲ್ಲಿ ಸೂಚಿಸತಕ್ಕಂತ ಅರ್ಹ ಫಲಾನುಭವಿಗಳು ಇರಬೇಕು, ಅವರಿಗೆ ಮಾತ್ರ ಈ ಒಂದು ವೈಯಕ್ತಿಕ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಬರುವಂತದ್ದು. ಸೊ ಇವರಿಗೆ ಯೋಜನೆಯಡಿ ನೋಂದಾಯಿತವಾದ ಒಂದು ಅರ್ಹ ಕುಟುಂಬ ತನ್ನ ಜೀವಿತಾವಧಿಯಲ್ಲಿ ಗರಿಷ್ಠ 5 ವರ್ಷಗಳವರೆಗೆ ಯೋಜನೆಯಡಿ ನೀಡಲಾಗುವ ವೈಯಕ್ತಿಕ ಕಾಮಗಾರಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಉದಾಹರಣೆಯಾಗಿ ಒಂದು ಕುಟುಂಬ ಈಗಾಗಲೇ ಒಂದು ಬಾವಿ ಪಡ್ಕೊಂಡಿದ್ದಾರೆ 1.5 ಲಕ್ಷದ್ದು. ಸೊ ಅವರು ಮತ್ತೆ ತಗೊಳ್ಳಿಕ್ಕೆ ಹೋಗಿಲ್ಲ. ಸೊ ಹಾಗೆ ಸೊ ಅವರು ಬೇರೆ ಬೇರೆ ಒಂದು ಹಟ್ಟಿ ಮಾಡಬಹುದು, ಅಥವಾ ತೆಂಗಿನ ತೋಟ ಇಡಬಹುದು, ಅಥವಾ ಒಂದು ಗೊಬ್ಬರ ಗುಂಡಿ ಮಾಡುವಂಥದ್ದು ಇರ್ಬೋದು. ಸೊ ಎಲ್ಲ ಪ್ರಯೋಜನ ಪಡ್ಕೊಂಡು ಅವರ ಒಟ್ಟು 5 ಲಕ್ಷಗಳ ಮೀರಬಾರ್ದು, 5 ಲಕ್ಷಗಳ ಒಳಗೆ ಇರಬೇಕು. ಅಷ್ಟರ ಮಟ್ಟಿಗೆ ಅವರಿಗೆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಎಲ್ಲರೂ ತಿಳ್ಕೋಬೇಕು. ಸೊ ತಿಳ್ಕೊಂಡಾಗ ಮತ್ತು ಅವರು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಇರುತ್ತೆ. ಸೊ ಕೆಲವರಿಗೆ ಗೊತ್ತಿಲ್ಲ, ನಾವು ಹೋದಾಗ ಫಲಾನುಭವಿಗಳನ್ನು ಭೇಟಿ ಮಾಡ್ಕೊಂಡಾಗ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ತೀವಿ. ಸೊ ಅವರಿಗೆ ಸಭೆಗೆ ಬರ್ಲಿಕ್ಕೆ ಹೇಳಿದ್ದೇವೆ, ಅವರಿಗೆ ಮಾಹಿತಿ ಬೇಕು, ಬಟ್ ಅವರಿಗೆ ಸಭೆಗೆ ಬರ್ಲಿಕ್ಕೆ ಬೇಡ. ಸೊ ಈ ತರ ಒಂದು ಸನ್ನಿವೇಶ ಇದೆ ನಮ್ಮಲ್ಲಿ. ಇಲ್ಲಿಂದಲ್ಲ ಎಲ್ಲ ಕಡೆಗಳಲ್ಲಿ ಇದು ಇವಾಗ ಚಾಲ್ತಿಯಲ್ಲಿರುವಂತದ್ದು. ಸರ್ಕಾರದ ಸವಲತ್ತುಗಳು ಬೇಕು, ಆದ್ರೆ ಆ ಸಭೆಗಳು, ಅದರ ಬಗ್ಗೆ ಸಭೆಗಳನ್ನ ಆಯೋಜನೆ ಮಾಡಿದಾಗ ಅಲ್ಲಿ ಜನರ ಉಪಸ್ಥಿತಿ ಇರಲ್ಲ. ಸೊ ಇದರಿಂದ ಸೊ ಯೋಜನೆಗಳಿಗೆ ಏನು ಹೊಡೆತ ಬೀಳಲ್ಲ, ಬಟ್ ಆದ್ರೆ ಇದರಿಂದ ಸಾರ್ವಜನಿಕರು ಸೌಲಭ್ಯ ವಂಚಿತರಾಗ್ತಾರೆ. ಯಾವುದೇ ಒಂದು ವಿಚಾರವನ್ನು ನಾವು ತಿಳ್ಕೊಂಡಾಗ ಮಾತ್ರ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಂಡಾಗ ಮಾತ್ರ ಅದರ ಪ್ರಯೋಜನವನ್ನು, ಸಂಪೂರ್ಣ ಪ್ರಯೋಜನವನ್ನು ನಾವು ಪಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಜಾಸ್ತಿ ಇರುತ್ತೆ. ಸೊ ನಮಗೆ ಯೋಜನೆಗಳ ಬಗ್ಗೆ ಮಾಹಿತಿ ಇರದೇ ಇದ್ದಾಗ ಮಾತ್ರ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಹೋಗಲ್ಲ. ಸೊ ಅದರಿಂದ ಅಷ್ಟರ ಮಟ್ಟಿಗೆ ಅಂದ್ರೆ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಇಷ್ಟೊಂದು ಖರ್ಚುಗಳನ್ನು ಮಾಡಿ ಈ ಸಭೆಗಳನ್ನು ಆಯೋಜನೆ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ನಡೆಸುವಂಥದ್ದು ಇರ್ಬೋದು. ಅಂತಿಮವಾಗಿ ಇದರ ಉದ್ದೇಶ ಇಷ್ಟೇ, ಒಬ್ಬ ಗ್ರಾಮದ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ಈ ಯೋಜನೆಯ ಬಗ್ಗೆ ಸಮರ್ಪಕವಾದ ಮಾಹಿತಿ ಸಿಗಬೇಕು. ಆ ಸಮರ್ಪಕವಾದ ಮಾಹಿತಿಯನ್ನು ಇಟ್ಕೊಂಡು ಆ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಕೂಡ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಂಡು ಅವರ ಒಂದು ಜೀವನದ ಏನು ಆರ್ಥಿಕ ಪರಿಸ್ಥಿತಿಯನ್ನು ಹೋಗಲಾಡಿಸಿಕೊಳ್ಳಿಕ್ಕೆ ಈ ಯೋಜನೆಯ ಪ್ರಯೋಜನ ಪಡ್ಕೊಳ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಸೊ ಆ ಮೂಲಕ ಇದಕ್ಕೆ ಗರಿಷ್ಠ ಒತ್ತು ಕೊಟ್ಟು ಎಲ್ಲ ಪ್ರಕ್ರಿಯೆಗಳನ್ನು ನಿರಂತರವಾಗಿ ನಡೆಸ್ತಾ ಇದೆ. ಆದ್ರೆ ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ 2005ರಲ್ಲಿ ಪ್ರಾರಂಭ ಆಗಿ 2008ರಿಂದ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗುತ್ತೆ. 2024ರಲ್ಲಿ ನಾವು ಇವಾಗ ಚಾಲ್ತಿಯಲ್ಲಿ ಇದ್ದೇವೆ. ಆದ್ರೂ ಕೂಡ ನಾವು ಒಬ್ಬ ಗ್ರಾಮದ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ತಲುಪಲಿಕ್ಕೆ ನಮಗೆ ಸಾಧ್ಯತೆ ಆಗಿಲ್ಲ. ಸೊ ಇದು ನಮ್ಮ ದುರದೃಷ್ಟ. ಸುದೀರ್ಘ ಇತಿಹಾಸವನ್ನು ಕಂಡುಕೊಂಡ್ರು ಕೂಡ ಈ ಒಂದು ಯೋಜನೆಯ ಬಗ್ಗೆ ಪ್ರಯೋಜನವನ್ನು ಪಡ್ಕೊಳ್ಳುವಂತಹ ವಿಚಾರಗಳನ್ನು ನಾವು ತಲುಪಿಸುವಲ್ಲಿ ಎಡವಿದ್ದೇವೆ. ಸೊ ಇದರಲ್ಲಿ
ಈ ರೀತಿ ಸರ್ಕಾರಗಳು ಈ ಒಂದು ಪ್ರಕ್ರಿಯೆಯನ್ನು ನಡೆಸುವುದರ ಮುಖಾಂತರ ಎಲ್ಲೂ ನಾವು ಎಡವುತ್ತಿದ್ದೇವೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಲಿಕ್ಕೆ ಮತ್ತಷ್ಟು ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಸೊ ಅದರ ಒಟ್ಟೊಟ್ಟಿಗೆ ಶಾಲಾ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವಾಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಮತ್ತು ಮಧ್ಯಾಹ್ನ ಉಪಹಾರ ಯೋಜನೆ ಸರ್ಕಾರಿ ಶಾಲೆಗಳಲ್ಲಿ ಏನು ಒಂದು ಯೋಜನೆಗಳು ಪ್ರಾರಂಭ ಆಗುತ್ತೆ. ಸೊ ಅದನ್ನು ಕೂಡ ಇವಾಗ ಸಾಮಾಜಿಕ ಪರಿಶೀಲನೆಯನ್ನು ನಾವು ನಡೆಸ್ತಾ ಇದ್ದೀವಿ. ಸೊ ಎಲ್ಲ ಸರ್ಕಾರಗಳ ಕೇಂದ್ರ ಸರ್ಕಾರದ ಎಲ್ಲ ಪ್ರಾಯೋಜಿತ ಎಲ್ಲ ಒಂದು ಯೋಜನೆಗಳ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಕೂಡ ನಾವು ಕಾಲಕಾಲಕ್ಕೆ ನಡೆಸಬೇಕಿದೆ. ಅದರ ಒಂದು ವರದಿಯನ್ನು ತಮ್ಮ ಗ್ರಾಮ ಪಂಚಾಯತ್ನಲ್ಲಿ ಈಗಾಗಲೇ ಹಂಡೇದು ಶಾಲೆ ಮತ್ತು ಹತ್ತಿರದ ಪುಟ್ಟಿಗೆ ಶಾಲೆಯ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಕೂಡ ನಾವು ನಡೆಸಿದ್ದೇವೆ. ಸೊ ಅದರ ವರದಿಯನ್ನು ಕೂಡ ನಾವು ಸಂಬಂಧಪಟ್ಟ ಶಾಲೆಗಳಿಗೆ ಕೊಟ್ಟಿದ್ದೇವೆ. ಸೊ ಎಲ್ಲ ಬೆಳವಣಿಗೆಗಳು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ. ಸೊ ನಾವು ಸಾಕಷ್ಟು ಅಂದ್ರೆ ಪ್ರತಿಯೊಂದು ಬಾರಿ ಕೂಡ ಈ ಪ್ರಕ್ರಿಯೆಯಲ್ಲಿ ನಾವು ಮನೆ ಭೇಟಿ ಮಾಡ್ತೇವೆ. ಮನೆ ಭೇಟಿ ಮಾಡಿ ಕೂಡ ಅವರಿಗೆ ಆ ಗ್ರಾಮ ಸಭೆಯ ಬಗ್ಗೆ ಮತ್ತು ಶಾಲೆಗಳಲ್ಲಿ ಆಗುವಂತಹ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಅವರಿಗೆ ಪೋಷಕರ ಏನು ಸಭೆ ನಡೆಸಿ ಅಲ್ಲೂ ಒಂದು ಮಾಹಿತಿ ಕೊಡುವಂತದ್ದಿದೆ. ಸೊ ಅಲ್ಲೂ ಕೂಡ ಮನೆ ಭೇಟಿ ಮಾಡಿ ನಾವು ಅವರಿಗೆ ಎಲ್ಲಾ ಮಾಹಿತಿಗಳನ್ನು ಕೊಟ್ಟು, ಸೊ ಇಲ್ಲಿ ಗ್ರಾಮ ಪಂಚಾಯತ್ ನಾವು ಮನೆ ಭೇಟಿ ಮಾಡುವುದರ ಜೊತೆಗೆ ಅವರಿಗೆ ಗ್ರಾಮ ಸಭೆಯ ಒಂದು ಕರಪತ್ರವನ್ನು ಕೂಡ ಕೊಡ್ತೇವೆ. ಅದರೊಟ್ಟಿಗೆ ನಿನ್ನೆ ಧ್ವನಿಯರ್ಧಕದ ಮೂಲಕ ಒಂದು ಪ್ರಚಾರವನ್ನು ಕೂಡ ಗ್ರಾಮ ಪಂಚಾಯತಿಯಿಂದ ಮಾಡಿದ್ದಾರೆ. ಸೊ ಅಷ್ಟು ಮಾಡಿದ್ರು ಕೂಡ ಇಲ್ಲಿ ಕೊನೆಯದಾಗಿ ಗ್ರಾಮ ಸಭೆಯಲ್ಲಿ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಜನರ ಒಂದು ಭಾಗವಹಿಸಿಕೆ ಬಹಳಷ್ಟು ಕಡಿಮೆ ಇದೆ. ಸೊ ಇದು ಆಗಬಾರದು. ಯಾಕಂತ ಹೇಳಿದ್ರೆ ಸೊ ಎಲ್ಲ ಒಂದು ಶ್ರಮ ಇದರಲ್ಲಿ ಇರುವಾಗ ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಔಟ್ಪುಟ್ ಕೊನೆಯದಾಗಿ ನಮಗೆ ಆ ಗ್ರಾಮ ಸಭೆಯಲ್ಲಿ ಎಲ್ಲ ವ್ಯಕ್ತವಾಗುವಂಥದ್ದು. ಸೊ ಆದ್ರಿಂದ ಜನರ ಭಾಗವಹಿಸಿಕೆ ಬಹಳಷ್ಟು ಮುಖ್ಯವಾಗುತ್ತೆ. ಈ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯಲ್ಲಿ 3 ವಿಚಾರಗಳಿಗೆ ಒತ್ತು ಕೊಡ್ತೇವೆ: ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಅಂದ್ರೆ ಪಾರದರ್ಶಕತೆ ಅಂತ ಹೇಳಿದ್ರೆ ಯೋಜನೆಗಳಿಗೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳನ್ನು ನೇರವಾಗಿ ಈ ಒಂದು ಗ್ರಾಮ ಸಭೆ ಮುಂದೆ ಮಂಡಿಸುವಂತ ಕೆಲಸ. ಸೊ ಇನ್ನೊಂದು ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಯೋಜನೆಗಳಲ್ಲಿ ಕುಂದುಕೊರತೆಗಳಲ್ಲಿ ಏನೇ ಬಂದರೂ ಕೂಡ ಅದನ್ನು ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಒಂದು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಸೊ ಅವರನ್ನು ನೇರವಾಗಿ ಭೇಟಿ ಮಾಡಿಕೊಂಡು ನೀವು ನಿಮ್ಮ ಕುಂದುಕೊರತೆಗಳನ್ನು ಪರಿಹಾರ ಕಂಡುಕೊಳ್ಬಹುದು. ಸೊ ಅದೇ ರೀತಿ 3ನೇದು ಜನರ ಸಹಭಾಗಿತ್ವ. ಈಗಾಗಲೇ ನಾನು ಅದರ ಬಗ್ಗೆ ಹೇಳಿದೆ. ಸೊ ಎಲ್ಲವನ್ನು ಮಾಡಿ ಜನರ ಸಹಭಾಗಿತ್ವ ಇಲ್ಲ ಅಂತ ಹೇಳಿದ್ರೆ, ಜನರ ಜವಾಬ್ದಾರಿಯನ್ನು ಅವರೇ ಅರಿತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಈ ಮಾಡಿದಂತಹ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಅದು ಯಶಸ್ಸು ಕಂಡುಕೊಳ್ಳಿಕ್ಕೆ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಅದರಿಂದ ಸೊ ಜನರ ಸಹಭಾಗಿತ್ವ ಬಹಳ ಮುಖ್ಯ. ಸೊ ಇದು 15ನೇ ಹಣಕಾಸು ಯೋಜನೆ, ಅದು ಕೂಡ ಬಹಳಷ್ಟು ಮುಖ್ಯವಾದದ್ದು. ಸೊ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಿಮಗೆ ಅನುದಾನ ಸಿಗುವಂತಹ ಒಂದು ಯೋಜನೆ. ಈ ಒಂದು 15ನೇ ಹಣಕಾಸು ಯೋಜನೆಯಲ್ಲಿ ನಿಮಗೆ ಅನುದಾನಗಳು ಯಾವ ರೀತಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನು ವಾಸಿಸತಕ್ಕಂತಹ ಜನಸಂಖ್ಯೆ ಮತ್ತು ಭೌಗೋಳಿಕ ಹಿನ್ನೆಲೆಗೆ ಅನುಗುಣವಾಗಿ ನಿಮಗೆ ಸಿಗ್ತಕ್ಕಂತಹ ಅನುದಾನಗಳು ನಿಗದಿ ಆಗುತ್ತೆ. ಸೊ ಇಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ 75%, ತಾಲೂಕು ಪಂಚಾಯತ್ ಮಟ್ಟದಲ್ಲಿ 10% ಮತ್ತು ಜಿಲ್ಲಾ ಮಟ್ಟದಲ್ಲಿ 5%. ಸೊ ಹೀಗೆ ಅನುದಾನ ಹಂಚಿಕೆ ಆಗುತ್ತೆ. ಸೊ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈಗ 15 ಹಣಕಾಸು ಈಗ ಬಿಡುಗಡೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಆಡಳಿತ ಮಂಡಳಿ ಇಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಅಲ್ಲಿ ಅನುದಾನಗಳು ಬಿಡುಗಡೆ ಆಗಿಲ್ಲ ಕಳೆದ ಆರ್ಥಿಕ ವರ್ಷದಲ್ಲಿ. ಸೊ ಈ ಗ್ರಾಮ ಪಂಚಾಯತಿಗೆ ಏನು ಅನುದಾನಗಳು ಬಿಡುಗಡೆ ಆಗುತ್ತೆ 85%. ಸೊ ಅದರಲ್ಲಿ ನಿಮ್ಗೆ 2 ಭಾಗಗಳಿವೆ. ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ನಿರ್ಬಂಧಿತ ಅನುದಾನದಲ್ಲಿ ನಿಮಗೆ 60%, ಅನಿರ್ಬಂಧಿತದಲ್ಲಿ 40% ಅನುದಾನ ನಿಗದಿ ಆಗಿರುತ್ತೆ. ಇನ್ನು ನಿರ್ಬಂಧಿತ ಅನುದಾನದಲ್ಲಿ ಮತ್ತು 2 ಭಾಗಗಳಾಗಿ ಮಾಡ್ತಾರೆ. ಅದರಲ್ಲಿ 50% ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮತ್ತು 50% ಏನು ನಿಮ್ಮ ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾಮಗಾರಿಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಉಳಿದ 40% ಅನಿರ್ಬಂಧಿತ ಅನುದಾನ ಏನಿದೆ ಅದರಲ್ಲಿ ನಿಮ್ಮ ಇನ್ನಿತರ ಯೋಜನೆಗಳನ್ನು ಎಲ್ಲ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಒಟ್ಟಾರೆಯಾಗಿ ನಿಮ್ಮ ಅನುದಾನದ 25% ಅನುದಾನವನ್ನು SST
SC/ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಡಬೇಕು. 5% ಅನುದಾನವನ್ನು ವಿಕಲಚೇತನರಿಗೆ ಮೀಸಲಿಡಬೇಕು. ಈ ಎರಡು ಅನುದಾನಗಳಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ಸೌಲಭ್ಯಗಳನ್ನು ಕೊಡುವಾಗಿಲ್ಲ. ಈ 25% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟ ಅನುದಾನದಲ್ಲಿ ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ಕೊಡುವಾಗಿಲ್ಲ. ಸಾರ್ವಜನಿಕವಾಗಿ ಎಲ್ಲ ಒಂದು ಅನುದಾನವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿ ವಿಕಲಚೇತನರಿಗೆ 5% ಮೀಸಲಿಟ್ಟ ಅನುದಾನ ಏನಿದೆ ಅದರಲ್ಲಿ ಕೂಡ ವೈಯಕ್ತಿಕವಾಗಿ ಅವರಿಗೆ ಯಾವುದೇ ರೀತಿಯ ಅನುದಾನವನ್ನು ಕೊಡುವಾಗಿಲ್ಲ. ಅದನ್ನು ನೀವು ಸಾರ್ವಜನಿಕವಾಗಿ ಅವರಿಗೆ ವಿಕಲಚೇತನರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ ಈ ಹಿಂದೆ 2021-22ರಲ್ಲಿ ಏನು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಿಗೆ ಅನುದಾನ ಬಿಡುಗಡೆ ಆಗಿತ್ತು 15ನೇ ಹಣಕಾಸು ಯೋಜನೆಯಲ್ಲಿ. ಸೊ ಆ ಒಂದು ಅನುದಾನದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯತ್ ಏನು ಖರ್ಚು ಮಾಡಿರುವಂತಹ 15ನೇ ಹಣಕಾಸು ಯೋಜನೆ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಕೂಡ ನಾವು ಈ ಒಂದು ಹಂತದಲ್ಲಿ ಮಾಡಿದ್ದೇವೆ. ಸೊ ಈ ಆರ್ಥಿಕ ವರ್ಷದಲ್ಲಿ ಅದನ್ನು ಕೂಡ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಮಾಡ್ತಾ ಇದ್ದೇವೆ. ಸೊ ಅದರ ವರದಿ ಕೂಡ ಮುಂದಿನ ಹಂತದಲ್ಲಿ ನಿಮಗೆ ಮಂಡನೆ ಆಗ್ಲಿಕ್ಕಿದೆ. ಎಲ್ಲ ಒಂದು 2 ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇದು ಕ್ರೋಢೀಕೃತ ಕರಡು ವರದಿ ಪ್ರತಿ ಮುಂದೆ ಮಂಡನೆ ಆಗುತ್ತೆ. ಅದರ ಖರ್ಚು ವೆಚ್ಚದ ಬಗ್ಗೆ ಇರ್ಬೋದು ಅಥವಾ ಕಾಮಗಾರಿಗಳ ವಿವರದ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳು ಮುಂದಿನ ಹಂತದಲ್ಲಿ ನಿಮಗೆ ಮಂಡನೆ ಆಗುತ್ತೆ. ಏನೇ ವರದಿ ಬಗ್ಗೆ ನಿಮ್ಮ ಏನೇ ಉಪಯುಕ್ತ ಸಲಹೆಗಳಿರ್ಬೋದು ಅಥವಾ ಚರ್ಚೆಗಳಿರ್ಬೋದು, ಸೊ ಅದಕ್ಕೆ ಮುಕ್ತವಾಗಿ ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತೇವೆ. ಸೊ ಅದರಲ್ಲಿ ನಿಮ್ಮ ಒಂದು ಭಾಗವಹಿಸಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಮುಂದಿನ ಹಂತದಲ್ಲಿ ಅದು ಮಂಡನೆ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ಯೋಜನೆಯ ಬಗ್ಗೆ ಮಾತನಾಡಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದೀರಾ, ಎಲ್ಲರೂ ವಂದಿಸ್ತಾ ಇದ್ದೇನೆ. ಹಣಕಾಸು ಯೋಜನೆ 2023-24ನೇ ಸಾಲಿನಲ್ಲಿ ಲಭ್ಯವಾಗಿರುವ ಅನುದಾನ ಮತ್ತು ವೆಚ್ಚವಾಗಿರುವ ಅನುದಾನದ ವಿವರ ಮಂಡನೆ ಮತ್ತು ವರದಿಯಲ್ಲಿ ಕಂಡುಬಂದ ನ್ಯೂನತೆ ಅಂಶಗಳ ವಿವರ ಮಂಡನೆ. ಆಶಾ
ಸರಿ ಪಾಸ್ ಮಾಡೋದು. ಕ್ಲಾಸ್ ಹಾಕಿ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಮಾತನಾಡ್ತಾರೆ. ಗುತ್ತಿಗೆ ಗ್ರಾಮ ಪಂಚಾಯತ್ 15 ಹಣಕಾಸು ಯೋಜನೆಯ ಕಾಮಗಾರಿಗಳು 2 ಕಾಮಗಾರಿಯಲ್ಲಿ ನಾಮಫಲಕ ಕಾಮಗಾರಿ ಸ್ಥಳದಲ್ಲಿ ಅಳವಡಿಸಿಲ್ಲ. ಅದು ಅಂದ್ರೆ ಫೈನಲ್ ಇದೆ, ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಇರಲಿಲ್ಲ. ಒಂದು ಗುತ್ತಿಗೆ ಗ್ರಾಮದ ಮಂಜೋಳಗುಡ್ಡೆ ಆಶಾಗೌಡರ ಮನೆ ಬಳಿ ರಸ್ತೆ ಅಭಿವೃದ್ಧಿ 4,60,40,000 ರೂಪಾಯಿ ಪಾವತಿಯಾಗಿದೆ. ನಾಮಫಲಕಕ್ಕೆ 1,500 ಪಾವತಿ ಆಗಿದೆ. ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇಲ್ಲ. ಇನ್ನೊಂದು ಗುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಚಿಬೈಲಿನಿಂದ ಕುಂಗೂರು ಶಾಲೆಗೆ ಹೋಗುವ ರಸ್ತೆಯಲ್ಲಿ ಪದ್ಮಮೇರ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ ಪಾವತಿ ಮೊತ್ತ 4,24,909. ನಾಮಫಲಕಕ್ಕೆ 1,500 ಪಾವತಿ ಆಗಿದೆ. ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಇರೋದಿಲ್ಲ. ಸೊ ಇದನ್ನು ನಾವು ಪ್ರಕ್ರಿಯೆ ಉಲ್ಲಂಘನೆಯಾಗಿ ದಾಖಲು ಮಾಡಿದ್ದೇವೆ. ಸೊ ತಾಲೂಕ್ ಪಂಚಾಯತ್ ಇದ್ದು ಅಲ್ಲ ಕಾಮಗಾರಿ ಹೆಸರು ಇಷ್ಟು ಕಾಮಗಾರಿ ಮಾಡಿದ್ದಾರೆ ಅದು ಒಟ್ಟಿಗೆ ಬಂತ. ತಾಲೂಕ್ ಪಂಚಾಯತ್ ಬೇರೆ ಹೇಳ್ಬೇಕು, ಒಟ್ಟಿಗೆ ಹೇಳಿದ್ರೆ ಓಕೆ. ಸೊ ಈಗ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗಿ 2 ಪ್ರಕರಣಗಳು ಮತ್ತೆ ತಾಲೂಕ್ ಪಂಚಾಯತ್ ಇದು ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಆದಂತ ಕಾಮಗಾರಿಗಳ ಬಗ್ಗೆ ಒಂದು 3 ಪ್ರಕರಣ ಇದೆ. ಗುತ್ತಿಗೆ ಗ್ರಾಮದ ಪಡುಬೆಟ್ಟುವಿನಿಂದ ಪಲಕಾಟದವರೆಗೆ ರಸ್ತೆ ಕಾಂಕ್ರೀಟೀಕರಣ 1,41,174 ರೂಪಾಯಿ ಪಾವತಿ ಆಗಿದೆ. ಇಲ್ಲೂ ನಾಮಫಲಕ 1,500 ಪಾವತಿ ಮಾಡಿದರೆ ಸ್ಥಳದಲ್ಲಿ ನಾಮಫಲಕ ಇಲ್ಲ. ಇನ್ನು ಗುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಂಜೂರಿ ರಸ್ತೆಗೆ ಕಾಂಕ್ರೀಟೀಕರಣ ಪಾವತಿ ಮೊತ್ತ 1,10,968 ಪಾವತಿ ಆಗಿದೆ. ಅಳತೆ ಪುಸ್ತಕದ ಪ್ರತಿಯನ್ನು ಕಡತದಲ್ಲಿ ಲಂಘೀಕರಿಸಿಲ್ಲ. ಇನ್ನೊಂದು ಕಾಮಗಾರಿ ಗುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುತ್ತಿಗೆ ಗ್ರಾಮದ ಗುತ್ತಿಗೆ ಬೆಟ್ಟು ಮಿತ್ತ ಬೈಲ್ ಬಳಿ ತ್ಯಾಜ್ಯ ನೀರಾವರಿಗೆ ಹೋಗುವ ಕಾಂಕ್ರೀಟ್ ಚರಂಡಿ ರಚನೆ ಪಾವತಿ ಮೊತ್ತ 1,67,921. ಸೊ ಇದು ಕೂಡ ಅಳತೆ ಪುಸ್ತಕದ ಪ್ರತಿಯನ್ನು ಕಡತದಲ್ಲಿ ಲಂಘೀಕರಿಸಿಲ್ಲ. ಅಂದ್ರೆ ಪ್ರಕ್ರಿಯೆ ಕೆಲಸ ಆಗಿದೆ, ಕೆಲಸ ನಾವು ಪರಿಶೀಲನೆ ಮಾಡಿದ್ದೇವೆ. ಒಂದು ಏನು ಡಾಕ್ಯುಮೆಂಟ್ಸ್ ಇರೋ ಸಂದರ್ಭದಲ್ಲಿ ಅದನ್ನು ಇಟ್ಟಿಲ್ಲ ಏನೋ ಕಾರಣಕ್ಕಾಗಲ್ಲ ಪ್ರಕ್ರಿಯೆ ಉಲ್ಲಂಘನೆ ಅಡಿಯಲ್ಲಿ ದಾಖಲು ಮಾಡಿದ್ದೇವೆ. ಇದರ ಬಗ್ಗೆ ಏನಾದರೂ ಕೇಳಿಕ್ಕಿದ್ರೆ ಕೇಳ್ಬೋದು. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಸೃಜನೆಯಾಗಿರುವ ಕಾಮಗಾರಿಗಳ ಈಗಲೂ ಅಲ್ಲ ಕುಂಗೂರಲ್ಲಿ ಇದೆಯಂತೆ. ನಿಮ್ದು ಏನಿಟ್ಟು ಫೋಟೋಸ್ ಏನಿದೆ ಬಿಲ್ಡಿಂಗ್ ಅದು
ಮಾರ್ಟಿನ್ ಬಿ ರಾಮಣ್ಣ ಕೋಟೆಯಲ್ಲಿ ಇದ್ದಬೆಟ್ಟು ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 47,400. ದಿನೇಶ್ ನಾಯ್ಕ ಬಿ ಹರಿಯಪ್ಪ ಸೋಮನಗರ ಇವರ ಜಮೀನಲ್ಲಿ 2 ಮೊಹಮ್ಮದ್ ಇಸಾಕ್ ಬಿನ್ ಹುಸೇನ್ ಸಾಹೇಬ್ ಅನಾವುಗುಡ್ಡ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 7,584. ಶೇಖ್ ಮೊಯ್ದೀನ್ ಸಾಹೇಬ್ ಬಿನ್ ಇಮಾಮ್ ಸಾಹೇಬ್ ಮಧುರಬೆಟ್ಟು ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 20,804. ಅಬ್ದುಲ್ ರೆಹಮಾನ್ ಬಿನ್ ಕಾಸಿಫ್ ಸಾಹೇಬ್ ಪಳಕಡ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 55,205. ದಿನೇಶ್ ನಾಯ್ಕ ಬಿ ಹರಿಯಪ್ಪ ನಾಯ್ಕ ಸೋಮನಾಥ ಹಟ್ಟಿ ಇವರ ಜಮೀನಲ್ಲಿ ಕೃಷಿ ಕೌಶಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಶೀನಾ ಬಿನ್ ಅಪ್ಪು ನಾಯ್ಕ ಬರಬಕಟ್ಟ ಇವರ ಜಮೀನಲ್ಲಿ ಕೃಷಿ ಕೌಶಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ನವೀನ್ ಚಂದ್ರ ನಾಯ್ಕ ಬಿನ್ ಕೃಷ್ಣ ನಾಯ್ಕ ಗಂಗೇರಪ್ಪ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 42,660. ಸೋಮವತಿ ಓಂ ಕೃಷ್ಣ ನಾಯ್ಕ ಕಟ್ಟಣಿ ಇವರ ಜಮೀನಲ್ಲಿ ಕೃಷಿ ಕೌಶಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಅಶೋಕ್ ಹೆಗ್ಡೆ ಬಿನ್ ಶಿವರಾಮ್ ಹೆಗ್ಡೆ ಕೊಡ್ಡೆಟ್ಟ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 51,508. ಅಬ್ದುಲ್ ರಾಫ್ ಬಿನ್ ಅಬ್ದುಲ್ ಹಮೀದ್ ಹಂಡೇಲ್ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 24,016. ಉದಯಗೌಡ ಬಿನ್ ಅನ್ನುಗೌಡ ಬೀಡು ರಸ್ತೆ ಇವರ ಜಮೀನಲ್ಲಿ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 31,284. ಪ್ರಕಾಶ್ ಅಮೀನ್ ಬಿನ್ ದೂಜಾ ಅಂಚಲ್ ಶಾಂತಿಂಜ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 8,848. ಭವಾನಿ ಶಂಕರ ಬಿ ಮೋನುಗೌಡ ಜೋಗೆ ಇವರ ಜಮೀನಲ್ಲಿ ನೆಲದಾಟಿ ರಚನೆ ಪಾವತಿ ದೊಡ್ಡ ಮೊತ್ತ 2,212. ಶಾಂತನಾಯ್ಕ ಕೋಮ್ ಈಶ್ವರ ನಾಯ್ಕ ತುಲ್ಲಂಗಾರು ಇವರ ಜಮೀನಲ್ಲಿ ನೆಲದಾಟಿ ರಚನೆ ಪಾವತಿ ದೊಡ್ಡ ಮೊತ್ತ 32,649. ಜಗದೀಶ್ ಶೆಟ್ಟಿ ಬಿ ಉತ್ತಮ ಶೆಟ್ಟಿ ವಿತ್ತಬೆಟ್ಟು ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 31,184. ಮೋಹನ್ ಗೌಡ ಬಿಂದಿ ಅನ್ನುಗೌಡ ನೆಲ್ಲಿಗುಡ್ಡೆ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 51,824. ಫ್ರಾನ್ಸಿಸ್ ಅರಾನ ಬಿ ಡೊಮಿನಿಕ್ ಅರಾನ ಕಾಯರ್ಕುಂಡು ಇವರ ಜಮೀನಲ್ಲಿ ಬಚ್ಚಲಗುಡಿ ರಚನೆ ಪಾವತಿ ದೊಡ್ಡ ಮೊತ್ತ 7,188. ರಾಜೇಂದ್ರ ಶೆಟ್ಟಿ ಬಿನ್ ಆನಂದ ಶೆಟ್ಟಿ ಗುಡ್ಡಬೆಟ್ಟು ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 46,036. ಬಾಬುದೇವಡಿಗೆ ಬಿನ್ ರಾಮದೇವಡಿಗೆ ನೆಲ್ಲಿಗುಡ್ಡೆ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 3,248. ಲೀನಾ ಸಿಕ್ವೆರ ಕೋಮ್ ಹೆನ್ರಿ ಸಿಕ್ವೆರ ಕೋಂಟು ಸಂಪಿಗೆ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 7,040. ಸುಂದರ ಶೆಟ್ಟಿ ಬಿನ್ ರುಕ್ರಿಯ ಕೊಂಡೆ ಕೊಲಕಾಡಿ ಗುತ್ತಿಗೆ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 15,296. ಪದ್ಮಾವತಿ ಕೋಮ್ ದೊಂಬಯ್ಯ ಗೌಡ ಮಂಜೂರ್ಗುಡ್ಡೆ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 14,284. ಕಮಲ ಕೋಮ್ ಕಾಂತುಬೇರ ಪಡಕಳ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 39,284. ಜಯಂತ ಮೂಲ್ಯ ಬಿಂದಿ ಸೀನಾ ಮೂಲ್ಯ ಗೊಳ್ಳಾರ್ಬೆಟ್ಟಿ ಇವರ ಜಮೀನಲ್ಲಿ ನೆಲದಾಟಿ ರಚನೆ ಪಾವತಿ ದೊಡ್ಡ ಮೊತ್ತ 22,389. ಅಕ್ಬರ್ ಅಲಿ ಬಿನ್ ಅಬುಬಕರ್ ಹಂಡೆ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 70,689. ಅಚ್ಯುತ ನಾಯ್ಕ ಬಿನ್ ಕುಪ್ಪನಾಯ್ಕ ಗುಂಡದಗುರಿ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 4,016. ಕೃಷ್ಣ ಬಂಗೇರ ಬಿನ್ ಶೀಲ ಬಂಗೇರ ಬರ್ಕಿರ ಇವರ ಜಮೀನಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಪಾವತಿ ದೊಡ್ಡ ಮೊತ್ತ 12,956. ಶಾಲಿನಿ ಶೆಟ್ಟಿ ಬಿನ್ ಭಾಸ್ಕರ್ ಶೆಟ್ಟಿ ತುಮಕೂರು ಇವರ ಜಮೀನಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಪಾವತಿ ದೊಡ್ಡ ಮೊತ್ತ 8,900. ಶೇಖರ್ ನಾಯ್ಕ ಬಿನ್ ಹರಿಯಪ್ಪ ನಾಯ್ಕ ತುಮಕೂರು ಇವರ ಜಮೀನಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಪಾವತಿ ದೊಡ್ಡ ಮೊತ್ತ 10,164. ಭಾರತಿ ಕೋಮ್ ಸುರೇಶ ಪುಟ್ಟಾಜಿ ಇವರ ಜಮೀನಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಪಾವತಿ ದೊಡ್ಡ ಮೊತ್ತ 13,008. ಫ್ಲೋರಿನ್ ಕೋಮ್ ಲಾರೆನ್ಸ್ ಫರ್ನಾಂಡಿಸ್ ಗುಂಡ್ಯಾಟ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 13,716. ಅವಿನಾಶ್ ಬಿನ್ ಅರುಣ್ ಕುಮಾರ್ ಉಪ್ಪೆಟ್ಟು ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 22,422. ಜೆರೋಮ್ ಡಿಸೋಜ ಬಿನ್ ಮೈಕಲ್ ಡಿಸೋಜ ಕೊಡ್ಡೆಟ್ಟ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 42,300. ಸರಸ್ವತಿ ಕೋಮ್ ಸದಾಶಿವಾಚಾರ್ಯ ಕೊಡಿಪಾಡಿ ಇವರ ಜಮೀನಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಪಾವತಿ ದೊಡ್ಡ ಮೊತ್ತ 11,244. ರಮೇಶ್ ಅಮೀನ್ ಬಿನ್ ದೋಗ್ ಪೂಜಾರಿ ಹುಡುಕಳ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 19,488. ಆಶಾಲತಾ ಶೆಟ್ಟಿ ಕೋಮ್ ಸುರೇಶ್ ಶೆಟ್ಟಿ ಪುಟ್ಟಿಗೌಡ ಇವರ ಜಮೀನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿ ದೊಡ್ಡ ಮೊತ್ತ 7,900. ವಿಮಲಾ ಬಿನ್ ವೆಂಕಪ್ಪಗೌಡ ಬೆಟ್ಟ
ಜಮೀನಲ್ಲಿ ಅಂಬೇಡ್ಕರ್ ವಸತಿ ಮನೆ ರಚನೆ ಪಾವತಿ ದೊಡ್ಡ ಮೊತ್ತ 17,960. ರೇಷ್ಮಬಾನು ಅಸ್ಲಂ ಅಂಡೇರಿ ಇವರ ಜಮೀನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿ ದೊಡ್ಡ ಮೊತ್ತ 12,640. ಲಕ್ಷದೇಕೋಮ್ ಕಿಶೋರ್ ಜೈನ್ ಪಡಿಪಾಡಿ ಇವರ ಜಮೀನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿ ದೊಡ್ಡ ಮೊತ್ತ 7,900. ಪೂರ್ಣಿಮಾ ಪ್ರಕಾಶ್ ದೇವಳಿಗೆ ಕಂಚಿಬೈಲ್ ಕೋಟೆ ಇವರ ಜಮೀನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿ ದೊಡ್ಡ ಮೊತ್ತ 7,900. ಜಾಜರಿಕೋಮ್ ಗೋಪಾಲ ಮೂಲ್ಯ ಮಂಡಳಿ ಕಾಪಿಗಡಿ ಇವರ ಜಮೀನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿ ದೊಡ್ಡ ಮೊತ್ತ 20,856. ನಾಗರಾಜ್ ಕರ್ಕೇರ ಬಿನ್ ಜಯಾನಂದ ಪೂಜಾರಿ ಇಡಬೆಟ್ಟಿ ಇವರ ಜಮೀನಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಪಾವತಿ ದೊಡ್ಡ ಮೊತ್ತ 13,640. ಲಲಿತಕೋಮ್ ಕೃಷ್ಣ ಪೂಜಾರಿ ಕಲತಕ್ಕ ಇವರ ಜಮೀನಲ್ಲಿ ಬಚ್ಚಲಗುಂಡಿ ರಚನೆ ಪಾವತಿ ದೊಡ್ಡ ಮೊತ್ತ 15,300. ಮೀನಸಾಲೆನ್ ಕೋಮ್ ಕೃಷ್ಣಪ್ಪ ಸಾಲೆನ್ ವೀರಬೆಟ್ಟಿ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 4,122. ಜಯಂತ್ ಬಿನ್ ಅಣ್ಣಗೌಡ ದೇವರಗುಂಡಿ ಇವರ ಜಮೀನಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಪಾವತಿ ದೊಡ್ಡ ಮೊತ್ತ 16,432. ಕುಸುಮಕೋಮ್ ವಿಶ್ವನಾಥ ಕುಲಾಲ್ ಮಜ್ಜಿಗುರಿ ಇವರ ಜಮೀನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿ ದೊಡ್ಡ ಮೊತ್ತ 14,480. ಕಲಾವತಿ ಕೋಮ್ ಜಯಂತ ಮಜ್ಜಿಗುರಿ ಇವರ ಜಮೀನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿ ದೊಡ್ಡ ಮೊತ್ತ 19,592. ಜ್ಯೋತಿ ಕೋಮ್ ಪದ್ಮನಾಭ ಪೂಜಾರಿ ಮಜ್ಜಿಗುರಿ ಇವರ ಜಮೀನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿ ದೊಡ್ಡ ಮೊತ್ತ 6,636. ಸುನಂದ ಕೋಮ್ ಶ್ರೀನ ಕೊಡ್ಯಟ್ಟಿ ಇವರ ಜಮೀನಲ್ಲಿ ಅಂಬೇಡ್ಕರ್ ವಸತಿ ಮನೆ ರಚನೆ ಪಾವತಿ ಒಟ್ಟು ಮೊತ್ತ 6,636. ಶಾಂತ ಕೋಮ್ ಶಿವನಾಯಕ ಕೊಡ್ಯಟ್ಟಿ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 67,308. ಹೇಮಂತ ಕೋಮ್ ಲಕ್ಷ್ಮಣಗೌಡ ಕುನ್ನೂರು ಇವರ ಜಮೀನಲ್ಲಿ ವಸತಿ ರಚನೆ ಪಾವತಿ ದೊಡ್ಡ ಮೊತ್ತ 25,440. ಲೋಕನಾಥ ಗೌಡ ಬಿನ್ ಗೋಪಾಲಗೌಡ ಶಕ್ತಿಪುರ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ದಿನಕರ ಬಿನ್ ಅಣ್ಣುಗೌಡ ಎದುರುಗುಡ್ಡೆ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 5,432. ಜನಾರ್ದನ ಕುಲಾಲ್ ಬಿನ್ ಸುಂದರ ನೆಲ್ಲಿಗುಡ್ಡೆ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 25,444. ಪ್ರೀಮಾ ಜ್ಯೋತಿ ಕಾರ್ಡೋಸ ಕೋಮ್ ಪೀಟರ್ ಕಾರ್ಡೋಸ ಗುಂಡೆಟ್ಟಿ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 96,632. ಬಣಜನಾಯಕ ಕೋಮ್ ವಿಠಲ್ ನಾಯಕ ಹಂಡೇರಿ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಮಿಣತು ಕೋಮ್ ಅಶೋಕ್ ಹೆಗ್ಡೆ ಕೊಡ್ಯಟ್ಟಿ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಲಕ್ಷ್ಮೀ ಜಿ ನಾಯ್ಕ ಗೋವಿಂದ ನಾಯ್ಕ ಹರಾಣಿ ಇವರ ಜಮೀನಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಪಾವತಿ ದೊಡ್ಡ ಮೊತ್ತ 13,272. ರವೀಂದ್ರ ಶೆಟ್ಟಿ ಬಿನ್ ಮುದ್ದು ಶೆಟ್ಟಿ ಗುಲ್ಲಂಗಾಡು ಇವರ ಜಮೀನಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಪಾವತಿ ದೊಡ್ಡ ಮೊತ್ತ 16,432. ದೇವಕ್ಕಿ ಕೋಮ್ ಕೇಶವ ಮೂಲ್ಯ ನೆಲ್ಲಿಗುಡ್ಡೆ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 68,159. ಪ್ರವೀಣ್ ಕೋಮ್ ಅರುಣ್ ನೀರಬಲ್ಕಿ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 61,732. ಮಲ್ಲಿಕ ಕೋಮ್ ಭಾಸ್ಕರ್ ಅಮೀನ್ ಇದ್ದಬೆಟ್ಟಿ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 82,320. ಪ್ರಕಾಶ್ ಅಮೀನ್ ಬಿನ್ ಗುಜಾಂಚನ್ ಶಾಂತಿಂಜ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಫ್ರಾನ್ಸಿಸ್ ಅಲಾನೋ ಬಿನ್ ಡೊಮಿನಿಕ್ ಕಾಯರ್ಗುಂಡು ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ರೋಹಿಣಿ ಕೋಮ್ ರಾಜೇಶ್ ನಾಯ್ಕ ಕಂಚಿಬೈಲ್ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಶೈಲಜಾ ಕೋಮ್ ವಸಂತ ಕೋಟೆ ಇಡಬೆಟ್ಟಿ ಇವರ ಜಮೀನಲ್ಲಿ ಪಾವತಿ ದೊಡ್ಡ ಮೊತ್ತ 15,000. ಪದ್ಮಾವತಿ ಕೋಮ್ ಡೊಂಬಯ್ಯಗೌಡ ಮಂಜೂರ್ಗುಡ್ಡೆ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಜಯಂತ ಮೂಲ್ಯ ಬಿನ್ ಶ್ರೀನ ಮೂಲ್ಯ ಗೊಲ್ಲಾರಬೆಟ್ಟಿ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ರಿಯಾಜ್ ಅಹ್ಮದ್ ಬಿನ್ ಅಬ್ದುಲ್ ಮಜೀದ್ ಕಡಕಳ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿ ದೊಡ್ಡ ಮೊತ್ತ 25,296. ಶೇಖರ್ ನಾಯಕ ಬಿನ್ ಹರಿಯಪ್ಪ ನಾಯಕ ಗುಳ್ಳಂಗಾಡು ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ತಿಮ್ಮಪ್ಪ ಕರ್ಕೇರ ಬಿನ್ ನಾಗಪ್ಪ ಪುಡುಕುಳ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ದೊಡ್ಡ ಮೊತ್ತ 27,104. ಅಪ್ಪಿಕೋಮ್ ತಬರ ಮೂಲ್ಯ ಹಂಡೇಡಿ ಇವರ ಜಮೀನಲ್ಲಿ ವಸತಿ ರಚನೆ ಪಾವತಿ ದೊಡ್ಡ ಮೊತ್ತ 9,480. ಬೇಬಿಕೋಮ್ ರಾಜೀವ್ ಪೂಜಾರಿ ಪಂಚಾಯತ್ ಪಡಿ ಇವರ ಜಮೀನಲ್ಲಿ ವಸತಿ ರಚನೆ ಪಾವತಿ ದೊಡ್ಡ ಮೊತ್ತ 9,480. ಸರಸ್ವತಿ ಕೋಮ್ ಸದಾಶಿವ ಕೊಡಿಪಾಡಿ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ರಮೇಶ್ ಅಮೀನ್ ಬಿನ್ ದೋ ಪೂಜಾರಿ ಪುಡುಕುಳ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಸುಧಾ ಕೋಮ್ ಹರಿಶ್ಚಂದ್ರ ಕಡಂಜಾರ ಬೆಟ್ಟಿ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಚಾರ್ಲ್ಸ್ ಬಿನ್ ಕಾಯರಬೆಟ್ಟಿ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ರಾಜೇಶ್ ಬಿನ್ ಶ್ರೀನಿವಾಸ್ ಸಿರಿಯಾಲ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ನಾಗರಾಜ್ ಕರ್ಕೇರ ಬಿನ್ ಜಯಾನಂದ ಇಡಬೆಟ್ಟಿ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ಜಯಂತ ಬಿನ್ ಅಣ್ಣುಗೌಡ ದೇವರಗುಡ್ಡೆ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿ ದೊಡ್ಡ ಮೊತ್ತ 3,476. ದಿನ
ದಿನಕರ ಪಿನ್ ಅಣ್ಣುಗೌಡ ಎದುರುಗುಟ್ಟಿ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿದ ಒಟ್ಟು ಮೊತ್ತ 3,476. ಅವಿನಾಶ್ ಪಿನ್ ಅರುಣ್ ಕುಮಾರ್ ಮುಪ್ಪೇಟೆ ಇವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿದ ಒಟ್ಟು ಮೊತ್ತ 9,480. ಲಿಂಗಪ್ಪಗೌಡ ಪಿನ್ ಲಕ್ಷ್ಮಣ ಮಂಜುಲ್ಗುಟ್ಟಿ ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿದ ಒಟ್ಟು ಮೊತ್ತ 3,476. ದೊಂಬಯ್ಯ ಪಿನ್ ರುಕ್ಕು ನಾಯ್ಕ ಪಾಲ್ಗೊಂಡು ಇವರ ಜಮೀನಲ್ಲಿ ಕೃಷಿ ಪೌಷ್ಟಿಕ ತೋಟ ರಚನೆ ಪಾವತಿದ ಒಟ್ಟು ಮೊತ್ತ 3,486. ಮುಂದಿನ ವರದಿಯನ್ನು ಹೊರಡಿಸಿದೆ.
2,000. ವಿಶ್ವನಾಯಕ ತಿಮ್ಮಪ್ಪ ನಾಯಕ ಸೌಹಾರ್ದ ನಗರ ಇವರ ಜಮೀನಲ್ಲಿ ವಚನಗೊಂಡಿ ರಚನೆ ಪಾವತಿಯಾದ ಒಟ್ಟು ಮೊತ್ತ 6,583. ಪ್ರತಿ ಗ್ರಾಮದ ಜಯಂತ ಪೂಜಾರಿ ಬಿನ್ ಮಂಜಯ್ಯ ಪೂಜಾರಿ ಶಾಂತಿ ಚಬೆಟ್ಟಿ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಒಟ್ಟು ಮೊತ್ತ 5,400. ಫ್ರಾನ್ಸಿಸ್ ಅರನ ಬಿನ್ ಡೊಮಿನಿಕ್ ಅರನ ಕಾಯರಗುಂಡಿ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಒಟ್ಟು ಮೊತ್ತ 3,500. ಪ್ರಮೀಳಾ ರತ್ನಾಕರ ಕೋಟೆ ಶಾಂತಿ ಚಬೆಟ್ಟಿ ಇವರ ಜಮೀನಲ್ಲಿ ವಚನಗೊಂಡಿ ರಚನೆ ಪಾವತಿಯಾದ ಒಟ್ಟು ಮೊತ್ತ 6,522. ಭಾಸ್ಕರ ಚನ್ನಪ್ಪ ಬಡಿಯವರ ಕೊಡಿಪಾಡಿ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಒಟ್ಟು ಮೊತ್ತ 2,420. ಲೋಕಾನಂದ ಬಿನ್ ಗೋಪಾಲ ಕೋಟೆ ಶಕ್ತಿಪುರ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಒಟ್ಟು ಮೊತ್ತ 1,700. ಗಣಪತಿ ಗೌಡ ಬಿನ್ ಸಿದ್ದಪ್ಪ ಗೌಡ ದೇವರ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಒಟ್ಟು ಮೊತ್ತ 2,000. ಸುಬ್ಬಮೇರ ಬಿನ್ ಸುಬ್ಬಮೇರ ಎದುಗುಂಟೆಯಲ್ಲಿ ಇವರ ಜಮೀನಲ್ಲಿ ವಚನಗೊಂಡಿ ರಚನೆ ಪಾವತಿಯಾದ ಒಟ್ಟು ಮೊತ್ತ 5,302. ಲಕ್ಷ್ಮೀ ಜಿ ನಾಯಕ್ ಗೋವಿಂದ ನಾಯಕ್ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಒಟ್ಟು ಮೊತ್ತ 2,900. ಅಶೋಕ್ ಶೆಟ್ಟಿ ಬಿನ್ ಬಾಬು ಶೆಟ್ಟಿ ಕರಾಡಿ ಇವರ ಜಮೀನಲ್ಲಿ ಅಡಿಕೆ ಪಾವತಿಯಾದ ಒಟ್ಟು ಮೊತ್ತ 4,900. ಕುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಳಕಳ ಬಾತುರೆ ಜಮೀನಲ್ಲಿ ದಂಡಹಟ್ಟಿ ರಚನೆ ಪಾವತಿಯಾದ ಒಟ್ಟು ಮೊತ್ತ 3,270. ಕುತ್ತಿ ಗ್ರಾಮದ ಬೌದ್ಧಿ ಸಿಕ್ಪೆರ ಮೀನಾ ಸಿಕ್ಪೆರ ಬಸ್ತಿ ಮಜ್ಜಲ್ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಒಟ್ಟು ಮೊತ್ತ 4,420. ಕುತ್ತಿ ಗ್ರಾಮದ ಕುಸುಮಪ್ಪ ರಾಮಗೊಂಡೇಳ್ಕ ಇವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಒಟ್ಟು ಮೊತ್ತ 2,700. ಅರಣ್ಯ ಇಲಾಖೆ ಅನುಷ್ಠಾನ ಮಾಡಿದ ಕಾಮಗಾರಿಗಳು. ಮೇಂಟೆನೆನ್ಸ್ ಆಫ್ 14 into 20 size 60 seating set ಕಡ್ಡಗೆರೆ ನರ್ಸರಿ ಡ್ಯೂರಿಂಗ್ 23-24 ಪಾವತಿಯಾದ ಒಟ್ಟು ಮೊತ್ತ 774. ಮೇಂಟೆನೆನ್ಸ್ ಆಫ್ 15,000 8 into 12 seating set ಕಡ್ಡಗೆರೆ ನರ್ಸರಿ ಡ್ಯೂರಿಂಗ್ 23-24 ಪಾವತಿಯಾದ ಒಟ್ಟು ಮೊತ್ತ 44,933. ರೇಸಿಂಗ್ ಆಫ್ 5,000 seatings in 8 into 12 size ಬ್ಯಾಗ್ ಸೆಟ್ ಕಡ್ಡಗೆರೆ ನರ್ಸರಿ ಡ್ಯೂರಿಂಗ್ 23-24 ಪಾವತಿಯಾದ ಒಟ್ಟು ಮೊತ್ತ 3,476. ರೇಸಿಂಗ್ ಆಫ್ 15,000 seatings in 8 into 12 size ಪಾಲಿಥಿನ್ ಬ್ಯಾಗ್ ಸೆಟ್ ಕಡ್ಡಗೆರೆ ನರ್ಸರಿ ಡ್ಯೂರಿಂಗ್ 22-23 ಪಾವತಿಯಾದ ಒಟ್ಟು ಮೊತ್ತ 1,44,690. ರೇಸಿಂಗ್ ಆಫ್ 720 seatings in 14 into 20 size ಪಾಲಿಥಿನ್ ಬ್ಯಾಗ್ ಸೆಟ್ ಕಡ್ಡಗೆರೆ ನರ್ಸರಿ ಡ್ಯೂರಿಂಗ್ 22-23 ಪಾವತಿಯಾದ ಒಟ್ಟು ಮೊತ್ತ 25,482. 1/4/2023 ವೇಳೆಯಲ್ಲಿ ಸೃಜನೆಯಾಗಿರುವ ಮತ್ತು ವೆಚ್ಚ ಮಾಡಿದ ವಿವರ. 23-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ವೇಳೆ ಗ್ರಾಮ ಪಂಚಾಯತ್ ಒಟ್ಟು 163 ಕಾಮಗಾರಿಗಳನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ 22,88,156. ಸಾಮಗ್ರಿ ಮೊತ್ತ 5,38,846. ಒಟ್ಟು ಮೊತ್ತ 28,27,2 ಖರ್ಚಾಗಿರುತ್ತದೆ. ಸಾಮಾಜಿಕ ಅರಣ್ಯ ಇಲಾಖೆ 5 ಕಾಮಗಾರಿಗಳನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ 4,00,000, ಸಾಮಗ್ರಿ ಮೊತ್ತ 2,15,249. ಒಟ್ಟು ಮೊತ್ತ 2,19,357 ರೂಪಾಯಿ ಖರ್ಚಾಗಿರುತ್ತದೆ. ಒಟ್ಟು 7,254 ಮಾನವ ದಿನಗಳ ಸೃಜನೆಯಾಗಿರುತ್ತದೆ. ನೋಂದಣಿ ಮಾಡಿಕೊಂಡ ಮತ್ತು ಕೂಲಿ ಪಡೆದವರ ಪಟ್ಟಿಯನ್ನು ಸಭೆಯಲ್ಲಿ ಮಂಡಿಸುವುದು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಗುತ್ತಿಗೆ ಗ್ರಾಮ ಪಂಚಾಯತ್ನಲ್ಲಿ 814 ಕುಟುಂಬಗಳು ಉದ್ಯೋಗ ಚೀಟಿ ನೋಂದಣಿ ಮಾಡಿಕೊಂಡಿದ್ದು 814 ಕುಟುಂಬಗಳಿಗೆ ಉದ್ಯೋಗ ಚೀಟಿ ವಿತರಿಸಿದ್ದು 382 ಕುಟುಂಬಗಳು ಸಕ್ರಿಯ ಉದ್ಯೋಗ ಚೀಟಿ ಹೊಂದಿರುತ್ತಾರೆ. 175 ಕುಟುಂಬಗಳು ಕೂಲಿ ನಿರ್ವಹಿಸಿದ್ದು 295 ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸಿದ್ದಾರೆ.
ಸಾಮಾಜಿಕ ಅರಣ್ಯ ಇಲಾಖೆ ಒಟ್ಟು 5 ಕಾಮಗಾರಿಗಳು, ಒಟ್ಟು 168 ಕಾಮಗಾರಿಗಳ ಒಂದು ಪಾವತಿ ವಿವರ ಈ ಒಂದು 1 ವರ್ಷದ ಅವಧಿಯಲ್ಲಿ ನಮಗೆ ಲಭ್ಯವಾಗಿತ್ತು. ಸೊ ಅದರಲ್ಲಿ ಇವಾಗ ವರದಿ ಮಂಡನೆ ಮಾಡಿದ್ದಾರೆ. ಗುತ್ತಿಗೆ ಗ್ರಾಮ ಪಂಚಾಯತ್ನಲ್ಲಿ ಬಹುತೇಕ ವೈಯಕ್ತಿಕ ಕಾಮಗಾರಿಗಳನ್ನು ನಿರ್ವಹಿಸಿದ್ದಾರೆ, ಪರಿಶೀಲನೆ ಮಾಡಿದ್ದೇವೆ, ಒಳ್ಳೆಯ ಕಾಮಗಾರಿಗಳಾಗಿದೆ. ಸೊ ಅದರಲ್ಲಿ 2 ಪ್ರಕರಣಗಳು ಈ ಒಂದು ಅವಧಿಯಲ್ಲಿ ದಾಖಲಾಗಿದೆ. ಸೊ ನಿಮ್ಮ ಸಭೆಯಲ್ಲಿ ಮಂಡನೆ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಯಾರಿಗಾದ್ರೂ ವರದಿ ಮಂಡನೆ ಮಾಡಿದ್ರಲ್ಲಿ ಫಲಾನುಭವಿಗಳು ಇದ್ದೀರಾ? ಯಾವ್ದೋ ವರದಿ ಮಂಡನೆ ಮಾಡಿದ್ರಲ್ಲಿ ಯಾವ್ದಾದ್ರು ವರದಿ ಇರುವ ಪ್ರಕರಣ ಇದೆಯಾ ಇದ್ದವರಲ್ಲಿ? ಓಕೆ, ಈಗ ಗುತ್ತಿಗೆ ಗ್ರಾಮ ಶ್ರೀನಾರಾಯಣ ಬೆಲ್ಲ ಅಪ್ಪನಾಯಕ ಬರವರಕಟ್ಟು ಕೊಡ್ಯಾಡ್ಕ ಇವರ ಜಮೀನಲ್ಲಿ ದನದಾಟಿ ರಚನೆ ನಾವು ಪರಿಶೀಲನೆ ಹೋದಾಗ ಅಲ್ಲಿ ಅವರು ಈಗ ಅವರ ಏನು ದನದಾಟಿ ಇದೆಯಲ್ಲ ಅದರಲ್ಲಿ ಬೇರೆ ಸಾಮಗ್ರಿಗಳನ್ನು ಶೇಖರಣೆ ಮಾಡಿದ್ದಾರೆ. ಸೊ ಅದು ಯೋಜನೆಯ ಸದ್ಬಳಕೆ ಆಗಬೇಕು. ಆ ರೀತಿ ಆಗಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಅದರ ಒಟ್ಟು ಪಾವತಿ ಮೊತ್ತ ಏನಿದೆ ಅದನ್ನು ನಾವು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡ್ತಾರೆ. ಅಂದ್ರೆ 30,282 ರೂಪಾಯಿ ಪಾವತಿ ಆಗಿದೆ. ಗ್ರಾಮ ಪಂಚಾಯತಿಯಿಂದ ಮತ್ತೊಮ್ಮೆ ಅವರಿಗೆ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಟು ಏನು ಅವರು ಯಾವ ಉದ್ದೇಶಕ್ಕೆ ಹಟ್ಟಿ ಪಡ್ಕೊಂಡಿದಾರ ಮತ್ತೊಮ್ಮೆ ಅವರು ಅದನ್ನು ಬಳಕೆ ಮಾಡುವ ಹಾಗೆ ಅವರಿಗೆ ಒಂದು ಮನವರಿಕೆ ಮಾಡಬಹುದು. ಅದನ್ನು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಇನ್ನು ಎಜಿಸಿ ಗುತ್ತಿಗೆ ಗ್ರಾಮದ ಕೃಷ್ಣಗೌಡ ವೆಂಕಪ್ಪ ಗೌಡನಲ್ಲಿ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಇದರ ಒಂದು ಸಂಬಂಧಪಟ್ಟ ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ನಡೆಸಿಲ್ಲ. ಸೊ ಈ ಒಂದು ಕಾಮಗಾರಿಗೆ 48,032 ರೂಪಾಯಿ ಪಾವತಿ ಆಗಿದೆ. ಸೊ 2 ಪ್ರಕರಣಗಳು ದಾಖಲಾಗಿರುವುದನ್ನು ಒಂದು ಸಭೆಯಲ್ಲಿ ಮಂಡನೆ ಮಾಡಿದ್ದೇವೆ. ವರದಿ ಬಗ್ಗೆ ಮತ್ತು ಏನಾದರೂ ನಿಮ್ಮ ಸಲಹೆ ಸೂಚನೆಗಳಿದ್ರೆ ಅದಕ್ಕೆ ಮುಕ್ತ ಅವಕಾಶ ಇದೆ. ಅದನ್ನು ಬಳಕೆ ಮಾಡಿಕೊಳ್ಳಿ. ಸಲಹೆ ಸೂಚನೆಗಳು ಅಥವಾ ನಿಮ್ಮಲ್ಲಿ ಏನಾದರೂ ಅಥವಾ ಯಾರಾದ್ರೂ ಪ್ರಯೋಜನ ಪಡ್ಕೊಂಡವರು ಈಗ ಒಂದು ಇದನ್ನು ಕೂಡ ಹಂಚಿಕೋಬಹುದು ಜನರ ಸಭೆಯಲ್ಲಿ. ಅನುಕೂಲತೆಗಳ ಬಗ್ಗೆ ಅದನ್ನು ಕೂಡ ಹಂಚ್ಕೋಬಹುದು. ಏನಾದ್ರೂ ಮಾಹಿತಿ ನಿಮಗೆ ಅಗತ್ಯ ಇದೆಯಾ? ಸಿವಿಲ್ ವರ್ಕ್ ಇವಾಗ ನಮ್ಮ ಇಂಜಿನಿಯರ್ ಇದ್ದಾರೆ. ಸಭೆ ಆಯೋಜನೆ ಮಾಡುವಾಗ ನಿಮ್ಮ ಸಿವಿಲ್ಗೆ ಸಂಬಂಧಪಟ್ಟದ್ದು ಮತ್ತು ತೋಟಗಾರಿಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಇರ್ತಾರೆ. ಸೊ ಅವರ ಹತ್ರ ನೀವು ಏನಾದ್ರೂ ಸಮಸ್ಯೆಗಳು ಇದ್ದ ಪಕ್ಷದಲ್ಲಿ ಅದನ್ನು ನೇರವಾಗಿ ಅವ್ರ ಜೊತೆ ಹೇಳಿಕೊಂಡಾಗ ಅದಕ್ಕೆ ಅವರು ಸೂಕ್ತ ಪರಿಹಾರವನ್ನು ತಿಳಿಸ್ತಾರೆ ಈ ಸಭೆಯಲ್ಲಿ. ಅದು ನೀವು ಕೇಳಿದ್ರ ಜೊತೆಗೆ ನಾವು ಸಭೆಗೆ ಮಾಹಿತಿಯನ್ನು ಕೊಟ್ಟಾಗ ಆಗುತ್ತೆ, ಎಲ್ಲರೂ ತಿಳ್ಕೊಳ್ಳುವಾಗ ಆಗುತ್ತೆ. ಇಂಥದ್ದು ಏನಾದ್ರು ಪ್ರಕರಣಗಳಿದ್ರೆ ದಯವಿಟ್ಟು ಹೇಳಿ, ಅಥವಾ ಅದರಿಂದ ಏನಾದ್ರು ಮಾಹಿತಿ ನಿರೀಕ್ಷೆ ಮಾಡೋದಿದ್ರೆ ಕೇಳಬಹುದು. ಇದ್ದಾರೆ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಅದನ್ನು ಖಂಡಿತ ನಾವು ಕೊಡ್ತೇವೆ. ಯಾವ ಯೋಜನೆ ಬಗ್ಗೆ, ಯಾವ ಕಾಮಗಾರಿಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅದನ್ನು ಹೇಳಿ.
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಆರ್ಥಿಕ ವರ್ಷದ ಲೆಕ್ಕದ ಭಾಷಣೆಯನ್ನು ಕಳೆದ 6 ದಿನಗಳಿಂದ ಮಾಡಿ ಮತ್ತು ಅವರ ಟೀಮ್ ಮಾಡಿದೆ. ಅಲ್ಲಿ ಏನೆಲ್ಲ ಅಬ್ಸರ್ವೇಷನ್ಸ್ ಮಾಡಿದರೆ ಏನೆಲ್ಲ ಕಾಮಗಾರಿಗಳು ಆಗಿದೆ ಅಂತಕ್ಕಂಥದ್ದು ಉದ್ಯೋಗವಾಗಿರ್ತಕ್ಕಂಥ ವರದಿಯನ್ನು ನಿರ್ಮಿಸಿದ್ದೇವೆ. ಕಾಮಗಾರಿ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ವಿ. ಸಣ್ಣಪುಟ್ಟ ಒಂದೆರಡು ಕಡೆ ಏನೋ ಬೋರ್ಡ್ ಆಗಲಿಲ್ಲ ಅಂತ ಹೇಳಿದರೆ ಅದನ್ನು ಸರಿಪಡಿಸ್ಕೊಳ್ಳಿ. ಉಳಿದಂತೆ ಕಾಮಗಾರಿಯನ್ನು ಯಾವ ಉದ್ದೇಶಕ್ಕೆ ಪ್ರಯೋಜನ ಪಡ್ಕೊಂಡಿದ್ರೆ ಆ ಉದ್ದೇಶಕ್ಕೆ ಅದನ್ನು ನಡೆಸ್ಕೋಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಒಂದು ಗ್ರಾಮ ಪಂಚಾಯಿತಿ ಅಂತ ಹೇಳಿದರೆ ಗ್ರಾಮ ಮಟ್ಟದಲ್ಲಿ ಅದೊಂದು ಸರ್ಕಾರ ಇಲ್ಲ. ಹೇಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದೆ ಆ ರೀತಿ ಸ್ಥಳೀಯ ಮಟ್ಟದಲ್ಲಿ ಲೋಕಲ್ ಇಲ್ಲಿ ಏನಾದರೂ ಒಂದು ಸರಣಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಒಂದು ಬೀದಿ ಹೋಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಆಗೋದಿಲ್ಲ. ಆ ಉದ್ದೇಶದಿಂದ ಗ್ರಾಮ ಪಂಚಾಯಿತಿಗಳು ಆರಂಭ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿಮಗೆ ಏನು ಬೇಕಾಗಿಲ್ಲ ಪದದಲ್ಲಿ ಏನು ನೀಡಿದೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರಿಗೆ ಏನೆಲ್ಲ ಅಗತ್ಯ ಇದೆ ಅದನ್ನು ಪೂರೈಸಿಕೊಳ್ಳಿಕ್ಕೆ ಇದ್ದಂತೆ ಒಂದು ವ್ಯವಸ್ಥೆ ಸ್ಥಳೀಯ ಸರ್ಕಾರ ಇರ್ತಕ್ಕಂಥದ್ದು. ಇದನ್ನು ಸರಿಯಾದ ರೀತಿಯಲ್ಲಿ ತಾವು ಕೂಡ ಉಪಯೋಗ ಪಡ್ಕೊಂಡಿಲ್ಲ. ಸುಮಾರು ಈ ವರ್ಷದಲ್ಲಿ ಸಾಕಷ್ಟು ಕಾಮಗಾರಿಗಳು ಆಗಿದೆ. 168 ಕಾಮಗಾರಿಗಳು NREGA ಆಗಿರ್ತಕ್ಕಂಥದ್ದು ಮತ್ತು 15ನೇ ಹಣಕಾಸು ಯೋಜನೆಗಳು ಕೂಡ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಂಡಿದೆ. ಇದರ ಉದ್ದೇಶ ಏನಂತ ಹೇಳಿದರೆ ಜನರಿಗೆ 3 ದಿನದ ಉದ್ಯೋಗವನ್ನು ಖಾತ್ರಿ ಮಾಡಬೇಕಂತಕ್ಕಂಥದ್ದು ಒಂದು ಉದ್ದೇಶ ಅಂದರೆ ಆಸ್ತಿ ಸೃಜನೆ ಮಾಡ್ತಕ್ಕಂಥದ್ದು ಎರಡನೇ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿ ಚೆನ್ನಾಗಿದೆ. ಅದರ ಜೊತೆಯಲ್ಲಿ ಆಸ್ತಿ ಸೃಜನೆ ಮತ್ತು ಮಿನಿಮಮ್ 5 ವರ್ಷ ನೀವು ಏನು ಕಾಮಗಾರಿಗಳನ್ನು ನೀವು ವೈಯಕ್ತಿಕವಾಗಿ ಮಾಡಬೇಕು ಅದು ಮಿನಿಮಮ್ 5 ವರ್ಷ ಇರಬೇಕು ಅವೆಲ್ಲವೂ ತೆಗೆದುಕೊಂಡು ಒಂದು ಒಳ್ಳೆಯ ಗುಣಮಟ್ಟದ ಜೀವನ ನಿರ್ವಹಣೆಗೆ ಕೂಡ ಉತ್ತಮ ಒಳ್ಳೆಯದಾಗ್ತಾ ಇದೆ. ಮತ್ತು ಅತ್ಯಂತ ಹೆಚ್ಚು ಅನುದಾನ ಇರ್ತಕ್ಕಂಥದ್ದು ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ NREGA ಎಷ್ಟು ಜಾಗಗಳನ್ನು ಮಾಡಿದ್ರೆ ಅಷ್ಟು ನಿಮಗೆ ಹಣ ಬರುತ್ತೆ, ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ಸರಿಯಾದ ರೀತಿ ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾಮಗಾರಿಯಲ್ಲಿ ಹೆಚ್ಚು ಅಬ್ಜೆಕ್ಷನ್ಸ್ ಇಲ್ಲ. ಈ ಒಂದು ವೆರಿಫಿಕೇಷನ್ಸಲ್ಲಿ ಅಥವಾ ಆಡಿಟಲ್ಲಿ ಹೆಚ್ಚು ಅಬ್ಜೆಕ್ಷನ್ಸ್ ಇಲ್ಲ. ಅದನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಜನಸಾಮಾನ್ಯರು ಆಡಿಟನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. AG ಆಫೀಸಲ್ಲಿ AG ಆಡಿಟ್ ಮಾಡ್ತಾರೆ, ಆಮೇಲೆ ಇಂಟರ್ನಲ್ ಆಡಿಟ್ ಮಾಡ್ತಾರೆ, ಎಕ್ಸ್ಟರ್ನಲ್ ಆಡಿಟ್ ಮಾಡ್ತಾರೆ, ಬೇರೆ ಬೇರೆ ರೂಲ್ಸ್ ಇದೆ. ಆದರೆ ನೀವೇ ಆಡಿಟ್ ಮಾಡೋದು, ನಿಮ್ಮ ಫಲಾನುಭವಿಗಳೇ ಆಡಿಟ್ ಮಾಡೋದು. ಇಷ್ಟೆಲ್ಲ ಕಾಮಗಾರಿ ಓದಿ ಹೇಳುವಾಗ ಆ ಫಲಾನುಭವಿಗಳು ಇದ್ದರೆ ಅಥವಾ ಅಕ್ಕಪಕ್ಕದಲ್ಲಿದ್ದರೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಹೇಳಿಕ್ಕಾಗುತ್ತೆ. ಅದರಿಂದ ಇಂಥ ಸಭೆಯಲ್ಲಿ ಸ್ವಲ್ಪ ಹೆಚ್ಚು ಜನ ಭಾಗವಹಿಸಿದರೆ ಬಹಳ ಅರ್ಥಪೂರ್ಣವಾಗಿರ್ತದೆ ಅಂತಕ್ಕಂಥದ್ದು. ನೀವು ಒಬ್ಬೊಬ್ಬರು ಒಂದೊಂದು 5 ಜನ ಬಾಯಿ ಹೇಳಿದ್ರೆ 3 ಜನರಿಗೆ ಯಾರು ಹೇಳಿಲ್ಲ ಅರ್ಥ ಆಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಸಾರ್ವಜನಿಕ ಭಾಗವಹಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಇಂದಿನ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ವಿಷಯಗಳ ಚರ್ಚೆಗಳೊಂದಿಗೆ ಹಾಗೂ ಅನುದಾನಗಳ ಜಮಾ ಖರ್ಚುಗಳ ಮಂಡನೆಗಳೊಂದಿಗೆ ಉತ್ತರದಲ್ಲಿ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಣಿಸಿಬಿಟ್ಟ ಉದ್ಯೋಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಮಾರಿ ರಾಧಾ ಮೇಡಮ್ ಅವರಿಗೆ ನಮ್ಮನ್ನೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಅಧಿಕಾರಿಗಳಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಶ್ರೀ ವಿರೂಪಾಕ್ಷಪ್ಪ ಅವರು ಕೂಡ ನಮ್ಮನ್ನೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ನಮ್ಮ ತಾಲೂಕು ಮಟ್ಟದ ತಾಲೂಕು ಸಂಯೋಜಕರಾದ ಶ್ರೀ ಹರೀಶ್ ಅವರಿಗೆ ಹಾಗೂ ಸಭೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಾಮಾಜಿಕ ಶಿಕ್ಷಣ ತಂಡದ ಎಲ್ಲ ಸದಸ್ಯರು, ಎಲ್ಲ ಗ್ರಾಮಸ್ಥರು ಹಾಗೂ ತಾಲೂಕು ಪಂಚಾಯತ್ನ ಸಿಬ್ಬಂದಿಗಳು, ಇಂಜಿನಿಯರ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸುತ್ತೇವೆ. ಸಭೆ ಮುಕ್ತಾಯಗೊಳಿಸುತ್ತೇವೆ. सिंधु गुजरात मराठा द्राविड उत्कल वंगा विंध्य हिमाचल यमुना गंगा उज्जल जलधि तरंगा तव शुभ नाम